ನನ್ನ ಸಂತತಿ ಮೇಲೆ ಪ್ರಭಾವ ಬೀರುತ್ತೇನೆ. ನಾನು ನನ್ನ ಪೀಳಿಗೆಯ ಮೇಲೆ ಪ್ರಭಾವ ಬೀರುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನೀವು ಯಾರಾಗಿದ್ದೀರಿ ಮತ್ತು ನಿಮ್ಮಲ್ಲಿ ದೇವರು ಏನು ಗಿಫ್ಟ್ ಅಥವಾ ತಲಾಂತಗಳು ಏನಿಟ್ಟಿದ್ದಾರೋ ಅಂತ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ತಲಾಂತರದವರೆಗೂ ನೀವು ಏನಂದರೆ ಪ್ರಭಾವವನ್ನು ಬೀರುವವರಾಗಿರ್ತೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯಾವಾಗಲೂ ಬರ್ಕೋತಾ ಇರಬೇಕು. ಬರೀ ಸಂಡೇ ಮಾತ್ರ ಅಲ್ಲ, ನೀವು ಬೈಬಲ್ ಓದುವಾಗಲೂ ಕೂಡ ಏನಾದರೂ ದೇವ್ರ ವಾಕ್ಯ ಮಾತನಾಡಿದರೆ ಅದು ಇಮಿಡಿಯೇಟಾಗಿ ಬರ್ಕೋಬೇಕು, ಅದು ಬರೆದಿಟ್ಕೋಬೇಕು. ಏನಾದರೂ ನಿಮ್ಗೆ ಅರ್ಥ ಆಯಿತು, ಏನಾದರೂ ಮಾತನಾಡಿದ್ದಾರೆ ಅಂದರೆ ಅದು ಬರೆದಿಟ್ಕೋಬೇಕು. ಯಾಕೆಂದರೆ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಸ್ಟಾರ್ಟ್ ಆಗುವಂಥದ್ದಾಗಿದೆ. ಹಲ್ಲೆಲೂಯ. ಯಾಕೆ 12 ವರ್ಷದಿಂದ ನಾವು ಈ ಒಂದು ಯೂತ್ ಮೀಟಿಂಗ್ ಹೇಳಿದ್ದೀನಿ ಅಂದರೆ, ನೋಡ್ರಿ, ಯೇಸು ಸ್ವಾಮಿ ಕೂಡ 12 ವರ್ಷದವನಿದ್ದಾಗ ಆತನು ಆಲಯದಲ್ಲಿದ್ದ. ಎಲ್ಲಿದ್ದ? 12 ವರ್ಷದಲ್ಲಿ ಯೇಸು ಸ್ವಾಮಿ 12 ವರ್ಷದವನಾಗಿದ್ದಾಗ ಆಲಯದಲ್ಲಿ ಅನೇಕ ವಿದ್ವಾಂಸರ ಜೊತೆ, ಪಂಡಿತರ ಜೊತೆ ಅವ್ರ ಜೊತೆ ಡಿಬೇಟ್ ಮಾಡ್ತಾ ಇದ್ರಂತೆ. 12 years. ಹಲ್ಲೆಲೂಯ. ವಿದ್ವಾಂಸರ ಜೊತೆ, ಫರಿಸಾಯರ ಜೊತೆ, ಸದುಕಾಯರ ಜೊತೆ, ಅವ್ರ ಜೊತೆಗೆ ಡಿಬೇಟ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ 12 ವರ್ಷದ ಇರುವಂಥ ವ್ಯಕ್ತಿಯಲ್ಲಿ ಅಷ್ಟು ಆತನ ಹತ್ರ ಕೆಪ್ಯಾಸಿಟಿ ಇದೆ. ಹಲ್ಲೆಲೂಯ. ಬಟ್ ನಾವೇನು ಮಾಡ್ತೀವಿ, ಅವರಿಗೆ ನೀನು ಸಣ್ಣವೇ ಸುಮ್ಕೊಂಡಿನಿ ಏನು ಗೊತ್ತಾಗಲ್ಲ, ಸಣ್ಣವಿದ್ದು ಸುಮ್ಕೊಂಡಿನಿ ಏನೂ ಗೊತ್ತಾಗಲ್ಲ. ಅದು ಮಾತು ಅವನಿಗೆ ಹೇಳಿ 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 ಮದುವೆ ಆದರೂ ಕೂಡ ಹೆಂಡ್ತಿ ಹೇಳ್ತಾಳೆ, ನಿಮಗೇನು ಗೊತ್ತಾಗಲ್ಲ, ಸುಮ್ಕೊಡ್ರಿ ಅಂತ ಹೇಳಿ. ಅವಾಗ ತಂದೆ ತಾಯಿ ಹೇಳ್ತಾ ಇದ್ರು, ಮದುವೆ ಆದ ನಂತರ ಯಾರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಹೆಂಡ್ತಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೇನು ಗೊತ್ತಾಗಲ್ಲ, ಸುಮ್ಕೊಡ್ರಿ ಅಂತ. ಹಲ್ಲೆಲೂಯ. 12 ವರ್ಷದವನಿದ್ದಾಗ ಯೇಸು ಸ್ವಾಮಿ ದೊಡ್ಡವರ ಜೊತೆ ಆತನು ತರ್ಕ ಮಾಡ್ತಾ ಇದ್ದಂತೆ, ಕ್ವಶನ್ಸ್ ಕೇಳ್ತಾ ಇದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ 12 ವರ್ಷದವರಿಗೆ ನೋಡಿದಾಗ ನನಗೆ ಒಂದು ಡಿಸೈರ್, ನನಗೆ ಒಂದು ಇವನು ಮುಂದೆ ಏನಾಗ್ತಾನಂತ ಹೇಳಿ. ಹಲ್ಲೆಲೂಯ. ಯಾಕೆಂದರೆ ಇವಾಗ ಅವನಿಗೆ ನೋಡಿದ್ರೆ ದೇವರು ಆ ಒಂದು ಕೆಪಾಸಿಟಿಯನ್ನು ನಿನ್ನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯ. ಸೊ ಇವರು 10 years ಹಿಂಗೆ ಬಂದ್ರಲ್ಲ, ಇವರು 10 years ಬೇರೆನೇ ಆಗಿಬಿಡ್ತಾರೆ ಇವರು. ಹಲ್ಲೆಲೂಯ. ಹಿಂಗೆ ಚರ್ಚಿಗೆ ಬಂದ್ರಿ ಅಂದರೆ ಅವರು ಅವಾಗ ಅಲ್ಲಿ ಏರಿಯಾದವ್ರು ನೋಡಿದ್ರೆ ಹೇಳ್ತಾರೆ, ಇವ ಹಿಂಗಿದ್ದ ಹಿಂಗಾದ ಅಂತ ಹೇಳಿ. ಹಲ್ಲೆಲೂಯ. ಯಾಕಂದರೆ ಇದು ಏನಾಗ್ತದೆ, ಬೀಜ ಬಿತ್ತುತ್ತಾ ಇದ್ದೀವಿ. ದೇವರ ವಾಕ್ಯ ಒಂದು ಬೀಜ ಇದ್ದ ಹಾಗೆ. ಈ ಬೀಜ ಬಿತ್ತುವಾಗ ಅದಕ್ಕೆ ನೀರು, ಅದಕ್ಕೆ ಗೊಬ್ಬರ ಹಾಕುವಾಗ ಅದು ಬೆಳೆದು ಫಲವಾಗಿ ಅದು ಬೀರುವಂಥದ್ದಾಗಿದೆ. ಹಲ್ಲೆಲೂಯ. ಸೊ ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? ಏನು? ಗಟ್ಟಿಯಾಗಿ ಹೇಳ್ರಿ, ಏನು? ಪ್ರಭಾವ ಬೀರುವುದಕ್ಕಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಇಲ್ಲೆಲ್ಲ ಏನೆಲ್ಲ ಬರೆದಿದ್ದಾರೆ, ಇದು ಯಾವುದು ಕೂಡ ನಮ್ಮ ಮೇಲೆ ಏನಾಗಬಾರ್ದು. ಹಲ್ಲೆಲೂಯ. ನಮ್ಮಿಂದ ನೋಡಿ ಅವರು ಪ್ರಭಾವಕ್ಕೆ ಒಳಗಾಗಬೇಕು, ಅವ್ರಿಗೆ ನೋಡಿ ನಾವು ಪ್ರಭಾವಕ್ಕೆ ಒಳಗಾಗಬಾರ್ದು. ಹಲ್ಲೆಲೂಯ. ನಾವು ಒಳಗಾಗಬಾರ್ದು. ದೇವರು ನಮ್ಮನ್ನು ಪ್ರಭಾವ ಬೀರುವುದಕ್ಕಾಗಿ ಕರೆದಿದ್ದಾನೆ. ವಿ ಆರ್ ಕಾಲ್ಡ್ ಟು ಬಿ ಎ ಇನ್ಫ್ಲೂಯೆನ್ಸರ್. ವಿ ಆರ್ ಕಾಲ್ಡ್ ಟು ಬಿ ಇನ್ಫ್ಲೂಯೆನ್ಸರ್. ಓಕೆ. ಸೊ ನಮ್ಮ ಬಿಹೇವಿಯರ್, ಆ್ಯಕ್ಷನ್, ನಮ್ಮ ಒಂದು ಗುಣಲಕ್ಷಣಗಳು ಅಥವಾ ನಮ್ಮ ಕ್ರಿಯೆ ಇವತ್ತು ಏನೆಲ್ಲ ಇದೆ, ಬಿಕಾಸ್ ವಿ ಅಲೌಡ್ ಸಮ್ ಒನ್ ಟು ಇನ್ಫ್ಲೂಯೆನ್ಸ್ ಆನ್ ಅಸ್. ಯಾರೋ ನಮ್ಮ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ನಾವು ಅನುಮತಿ ಕೊಟ್ಟಿದ್ದೇವೆ, ಅದಕ್ಕಾಗಿಯೇ ಇವತ್ತು ನಾವು ಹಿಂಗಿದ್ದೇವೆ. ಹೂ ಆರ್ ದೇ? ಚೆಕ್ ಯುವರ್ ಲೈಫ್ ಸ್ಟೈಲ್. ಅವ್ರು ಯಾರಾಗಿದ್ದಾರೆ ನೀವು ಪರೀಕ್ಷೆ ಮಾಡಿಕೊಡ್ರಿ. ಕೆಟ್ಟ ಪ್ರಭಾವ ಬೀರೋರು ಯಾರಾಗಿದ್ದಾರೆ ಅವ್ರಿಗೆ ಇವತ್ತಿಂದ ಏನು ಮಾಡಬೇಕು? ಹಲ್ಲೆಲೂಯ. ಕಟ್ ಮಾಡಿಬಿಡ್ಬೇಕು, ಗುಡ್ ಬೈ ಹೇಳ್ಬಿಡ್ಬೇಕು ಇವತ್ತೇ ಅವರಿಗೆ. ಹಲ್ಲೆಲೂಯ. ನಾನು ಪ್ರಭಾವ ಬೀರುವನಾಗಿರ್ಬೇಕು. ವಿ ಆರ್ ಕಾಲ್ಡ್ ಟು ಬಿ ಎ ಇನ್ಫ್ಲೂಯೆನ್ಸರ್. ಹೇಳ್ರಿ, ನಾನು ಪ್ರಭಾವ ಬೀರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. ಓಕೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ನೀವು ಸತ್ಯವೇದ ತಂದಿರುವುದಾದರೆ ಸತ್ಯವೇದವನ್ನು ತೆಗೀರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ರಿಂದ 14ನೇ ವಚನ. ರೆಫರೆನ್ಸ್ ಬರ್ಕೊಡ್ರಿ ಫಸ್ಟು. ಮತ್ತಾಯನ ಬರೆದ ಸುವಾರ್ತೆ ಯಾರಾದರೂ ಒಬ್ಬರು ತೆಗೀರಿ. ಎಲ್ಲಿ ಅಭಿಷೇಕ್? ಯಾರಾದರೂ ಒಬ್ಬರು ತೆಗೆದು ಓದುವವರಾಗಿರಿ. ರೆಫರೆನ್ಸ್ ಬರ್ಕೊಡ್ರಿ. ಮತ್ತಾಯ 5ನೇ ಅಧ್ಯಾಯ 13 ಮತ್ತು 16. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 50ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 50ನೇ ವಚನ. ಇಲ್ಲ, ಲೂಕನ ಬರೆದ ಸುವಾರ್ತೆ
ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 34ರಿಂದ 35ನೇ ವಚನ. ಲೂಕನ ಬರೆದ ಸುವಾರ್ತೆ 34-35ನೇ ವಚನ. ಕನ್ನಡದಲ್ಲಿ ಓದ್ತೀನಿ, ಕೇಳಿಸ್ಕೊಳ್ರಿ. ವಾಕ್ಯ ತೆಗೆದ್ರ? ಎಷ್ಟು ಜನ ತೆಗ್ದಿರಿ ವಾಕ್ಯ? ತೆಗ್ದಿರಾ? ಹಾಂ, ಓಕೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಯಾವ ಕೆಲಸಕ್ಕೂ ಬಾರದು. ಓಕೆ, ನೀವು 14ನೇ ವಚನ ಕೂಡ ಓದಿಕೊಳ್ಳೋಣ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಹಲ್ಲೆಲೂಯ. ಸೊ ಇಲ್ಲಿ ಯೇಸು ಸ್ವಾಮಿ, ಗಮನ ಕೊಡ್ರಿ, ನನ್ನ ಕಡೆ ನೋಡ್ರಿ. ಈಗ ಬರ್ಕೊಂಡ್ರ? ಓಕೆ, ನನ್ನ ಕಡೆ ನೋಡ್ರಿ. ಈಗ ಯೇಸು ಸ್ವಾಮಿ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ ಇದು ಪರ್ವತದ ಪ್ರಸಂಗ ಎಂಬುದಾಗಿ ಹೇಳ್ತಾರೆ. ಪರ್ವತದ ಪ್ರಸಂಗವನ್ನು ಮಾಡ್ತಾ ಇದೆ. ಮಕ್ಕಳೆಲ್ಲ ನನ್ನ ಕಡೆ ನೋಡ್ಬೇಕು, ಹುಡುಗರೆಲ್ಲ ನನ್ನ ಕಡೆ ನೋಡ್ರಿ. ಪರ್ವತದ ಪ್ರಸಂಗದಲ್ಲಿ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯವರೆಗೂ ಇದು ಲಾಂಗ್ ಸೆರ್ಮನ್. ಸೊ ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಆತ್ಮದಲ್ಲಿ ಬಡವರಾದ ನೀವು ಧನ್ಯರು, ಪರಲೋಕ ರಾಜ್ಯವು ನಿಮ್ಮದಾಗಿದೆ. ನೀತಿಗೆ ಬಾಯಾರಿ ಹಸಿದವರು ಧನ್ಯರು, ನೀವು ತೃಪ್ತಿ ಹೊಂದುವವರಾಗಿದ್ದೀರಿ. ಈ ರೀತಿಯಾಗಿ ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಇದ್ದಾರೆ. ಪ್ರಸಂಗ ಮಾಡುವಾಗ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹೇಳ್ರಿ, ನಾನು ಭೂಮಿಗೆ ಉಪ್ಪಾಗಿದ್ದೇನೆ. ನಾನು ಭೂಮಿಗೆ ಉಪ್ಪಾಗಿದ್ದೇನೆ. ಸೊ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಯಾವುದಾದ್ರೂ ಒಂದು ಸತ್ಯ ಹೇಳಬೇಕು ಅಂತಂದರೆ, ಒಂದು ಎಕ್ಸಾಂಪಲ್, ಒಂದು ವಸ್ತುವನ್ನು ತೆಗೆದುಕೊಂಡು ಅದರ ಒಂದು ಸತ್ಯವನ್ನು ಅವರಿಗೆ ತಿಳಿಯಪಡಿಸ್ತಾ ಇದ್ರು. ಸೊ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಯಾರಿಗೆ ಹೇಳ್ತಾ ಇದ್ದಾರೆ? ಶಿಷ್ಯರಿಗೆ. ಸೊ ಶಿಷ್ಯರು ಮಾತ್ರ ಈ ಲೋಕಕ್ಕೆ ಅಥವಾ ಈ ಭೂಮಿಗೆ ಉಪ್ಪಾಗಕ್ಕೆ ಸಾಧ್ಯ. ಫಾಲೋವರ್ಸ್ ಆಗಂಗಿಲ್ಲ. ಫಾಲೋವರ್ಸ್ ಅಂದರೆ ಬರೀ ಹಿಂಬಾಲಕರು. ಅಂದರೆ ರೋಟಿ ಕಪಡ ಮಕಾನ್ ಇದು ಸಿಕ್ಕರೆ ನಾನು ಹಿಂಬಾಲಿಸ್ತೇನೆ, ಇಲ್ಲ ಅಂದರೆ ಇಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ. ಯಾಕೆ ಯೇಸು ಸ್ವಾಮಿ ಉಪ್ಪಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನೋಡ್ರಿ, ಉಪ್ಪಿನ ಒಂದು ಗುಣಲಕ್ಷಣಗಳನ್ನು ನೋಡುವುದಾದರೆ, ಅಡಿಗೆಯಲ್ಲಿ ನಾವು ಏನು ಮಾಡ್ತೇವೆ? ಡೈರೆಕ್ಟ್ ಉಪ್ಪಿ ಹಾಕ್ಬಿಡ್ತೀವ? ಹಲ್ಲೆಲೂಯ, ಹಲ್ಲೆಲೂಯ. ಅಡಿಗೆಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ತೀವಿ. ಅದಕ್ಕೆ ಸಪೋಸ್ ಇವತ್ತು ನಾವು ಚಿಕನ್ ಕರಿ ಮಾಡೀವಿ, ಬಾಯಾಗ ನೀರು ಬರ್ತಿದೆಯಲ್ಲ, ವೇಟ್ ಮಾಡಿರಿ ನಾವು ಅಂತ ಚಿಕನ್ ಕರಿ ಮಾಡಿದ್ದೀವಿ. ಆ ಚಿಕನ್ಗೆ ಬೇಕಾಗಿರೋ ಎಲ್ಲ ಮಸಾಲ ಐಟಮ್ಸ್ ರುಬ್ಬಿದ್ದೀವಿ, ಮಿಕ್ಸರ್ ಹಾರ್ತು, ಅದು ಮಾಡ್ತು, ಇದು ಮಾಡ್ತು, ಬೈಕೊಂತ ಮಾಡಿದ್ವಿ, ಹಿಂಗೆ ಇಡ್ತಾರೇನೋ, ಇದಕ್ಕೆ ಮಾಡ್ತಾರೇನೋ, ಎಲ್ಲ ಆಯಿತು. ಅಲ್ಲಿ ನಾ ಕೇಳಿಸ್ಕೊಂಡಿದ್ದು, ಬಟ್ ಸ್ಪಿರಿಟಲ್ಲಿ ಕೇಳಿಸ್ಕೊಂಡಿನಿ. ಸೊ ಅನ್ಕೊಂತ ಯಾಕಾದರೂ ಇಡ್ತಾರೋ ಏನೋ ನಮಗೆ ರಜೆ ಇದ್ದಾಗ ಅಂತ ಹಿಂಗೆಲ್ಲ ಹಾಕಿದ್ದಾರೆ. ಹಲ್ಲೆಲೂಯ. ಲಾಸ್ಟಿಗೆ ಕೇಳ್ತಾರೆ, ಉಪ್ಪು ಹಾಕಿದ್ದೀರಾ? ರುಚಿ ನೋಡ್ರಿ. ಹಲ್ಲೆಲೂಯ. ಯಾಕೆಂದರೆ ಉಪ್ಪು ಕಾಸ್ಟ್ಲಿನಾ, ಚಿಕನ್ ಕಾಸ್ಟ್ಲಿನಾ? ಮಸಾಲ ಐಟಮ್ಸ್ ಕಾಸ್ಟ್ಲಿನಾ, ಉಪ್ಪು ಕಾಸ್ಟ್ಲಿನಾ? ಅಕ್ಕಿ ಕಾಸ್ಟ್ಲಿನಾ, ಉಪ್ಪು ಕಾಸ್ಟ್ಲಿನಾ? ಈ ಎಲ್ಲ ಕಾಸ್ಟ್ಲಿ ಐಟಮ್ಸ್ ಹಾಕಿದ್ರು ಕೂಡ ಉಪ್ಪು ಇಲ್ಲ ಅಂತಂದರೆ ಒಬ್ಬರು ಮುಟ್ಟಂಗೆ ಇಲ್ಲ ಊಟ. ಇದೇನು ಅಡುಗೆ ಅಂತಾರೆ? ಸಪ್ಪಗದ ಇದು. ಎಷ್ಟೇ ಕಾಸ್ಟ್ಲಿ ಐಟಮ್ಸ್ ಹಾಕಿರೋದ್ರಾಗ ಆ ಉಪ್ಪು ಇಲ್ಲ ಅಂತಂದರೆ, ಕೆಲವರು ಉಪ್ಪು ಹಾಕೊಂಡು ಊಟ ಮಾಡ್ತಾರೆ ಮೇಲೆ, ಉಪ್ಪು ಇರಲಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಹಲ್ಲೆಲೂಯ. ಅಂದರೆ ಯೇಸು ಸ್ವಾಮಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕಾರ್ಯವನ್ನು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಅಂದರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯ. ಅಂದರೆ ಈ ಲೋಕ ಏನು ಬದುಕ್ತಾ ಇದೆಯಲ್ಲ, ಅದು ನಿನ್ನ ನಿಮಿತ್ತವಾಗಿ ದೇವರನ್ನು ಇಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸಭೆ ಯಾವಾಗ ಎತ್ತಲ್ಪಡ್ತದೋ ಅವಾಗ ಲೋಕದಲ್ಲಿ ಫುಲ್ ಅಲ್ಲೋಲ ಕಲ್ಲೋಲ. ಅವಾಗ ಸಾಯ್ತೀನಂದ್ರೂ ಅವ್ರಿಗೆ ಸಾವು ಬರಂಗಿಲ್ಲಂತೆ. ಹಲ್ಲೆಲೂಯ. ಅದು ಕಥೆನೇ ಬೇರೆ. ಮತ್ತು ಅವಾಗ ಯಾವಾಗಾದರೂ ಒಂದ್ಸಲ ಇದೆ. ಹಲ್ಲೆಲೂಯ. ಸೊ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಭೂಮಿಯ ಉಪ್ಪಿನ ಗುಣಲಕ್ಷಣ ನೋಡ್ರಿ. ಹಲ್ಲೆಲೂಯ. ಹಾಕುವುದಕ್ಕಿಂತ ಮುಂಚೆ ಅದು ಕಾಣಿಸ್ತದೆ, ಆಮೇಲೆ ಒಳಗಡೆ ಹೋದ ನಂತರ ಉಪ್ಪು ಕಾಣಂಗಿಲ್ಲ. ಬಟ್ ಆ ಉಪ್ಪಿನ ಪ್ರಭಾವ ಊಟದ ಮೇಲೆ ಬೀರಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ.
ಹಾಕುವಾಗ ಕಣ್ಣಿಗೆ ಕಾಣಿಸ್ತದೆ ಅದು, ಬಟ್ ಊಟದ ಒಳಗಡೆ ಹೋದಾಗ ಕಾಣಂಗಿಲ್ಲ ಅದು. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯ. ಅಂದರೆ ದೇವರ ನೇಚರ್ ಏನು, ದೇವರ ಕ್ಯಾರೆಕ್ಟರ್ ಏನು ತೋರಿಸುವಂಥ ವ್ಯಕ್ತಿಗಳು ನೀವಾಗಿದ್ದೀರಿ ಅಂತೆ. ಸತ್ಯವನ್ನು ತೋರಿಸುವಂಥ ವ್ಯಕ್ತಿಗಳು ನೀವಾಗಿದ್ದೀರಿ. ಹಲ್ಲೆಲೂಯ. ಆದರೆ ಜೀಸಸ್ ಮುಂದುವರೆದು ಹೇಳ್ತಾ ಇದ್ದಾರೆ ಅಂದರೆ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನು ಯಾತರಿಂದ ಉಪ್ಪಿನ ರುಚಿ ಬಂದಿತು? ಹಲ್ಲೆಲೂಯ. ಯೇಸು ಸ್ವಾಮಿ ನೀವು ಸಕ್ರಿ ಆಗಿದ್ದೀರಿ ಅಂತ ಹೇಳಿಲ್ಲ. ನಾನು ಕೇಳೋದು, ಯೇಸು ಸ್ವಾಮಿ ಯಾಕೆ ಸಕ್ರಿ ಅಂತ ಹೇಳಿಲ್ಲ. ಶುಗರ್ ಜಾಸ್ತಿ ಬಂದ್ಬಿಡ್ತಾ ಇವಕ್ಕೆ ತಿಂದು ತಿಂದು, ಬೇಡ. ಖಾರ ಆಗಿದ್ದೀರಿ ಅಂತ ಹೇಳಿಲ್ಲ. ಖಾರ ಅಂದರೆ ಗ್ಯಾಸ್ಟ್ರಿಕ್ ಆಗಿಬಿಡ್ತದೆ. ಹಲ್ಲೆಲೂಯ. ಯಾಕೆಂದರೆ ಖಾರ ಮಿತಿ ಇಲ್ದಂಗೆ ತಿಂತಿರ್ತಾರೆ. ಶುಗರ್ ಕೆಲವರಿಗೆ, ಒಬ್ಬೊಬ್ರಿಗೆ ಒಂದೊಂದು ನಾಲಿಗೆ ಮೇಲೆ ಟೇಸ್ಟ್ ಇರ್ತದೆ. ಕೆಲವರಿಗೆ ಹುಳಿ ಅಂದರೆ ಇಷ್ಟ ಇರ್ತದೆ, ಕೆಲವರಿಗೆ ಸ್ವೀಟ್ಸ್ ಅಂದರೆ ಇಷ್ಟ ಇರ್ತದೆ, ಕೆಲವರಿಗೆ ಖಾರ ಅಂದರೆ ಇಷ್ಟ ಇರ್ತದೆ, ಕೆಲವರಿಗೆ ಜಾಸ್ತಿ ಉಪ್ಪು. ಕೆಲವ್ರ ಮನೆಗೆ ನಾವು ಟೀ ಕುಡಿಯೋಕೆ ಹೋದಾಗ ಅದು ಟೀ ಆಯಿತೋ ಸಕ್ರೆ ಪಾಕ ಆಯಿತೋ ಗೊತ್ತೇ ಆಗಂಗಿಲ್ಲ ನನಗಿದು. ಏನು ಟೀ ಕೊಟ್ರ, ಬಟ್ ಅವ್ರು ಪ್ರೀತಿ ಕೊಟ್ಟಿರ್ತಾರೆ ಅಂತೇಳಿ ಸುಮ್ಮನೆ ಮಸ್ತ್ ಆಯ್ತು ಚೆನ್ನಾಗಿದೆ ಅಂತ ಪ್ರೀತಿ ಅಲ್ಲ. ಅವ್ರ ಪ್ರಕಾರ ಅವ್ರ ಟೇಸ್ಟ್ ಪ್ರಕಾರ ಅವ್ರು ಮಾಡ್ಯಾರ. ನಮ್ಮ ಟೇಸ್ಟ್ ಅವ್ರಿಗೆ ಗೊತ್ತಿಲ್ಲಲ್ಲ. ಅವ್ರು ಅನ್ಕೊಂಡ್ರೆ ನಮ್ಮ ಟೇಸ್ಟೇ ಇವ್ರ ಟೇಸ್ಟ್ ಇರ್ತದೆ ಅಂತ ಅನ್ಕೊಂಡು. ಹಲ್ಲೆಲೂಯ. ಸೊ ಜೀಸಸ್ ಇಲ್ಲಿ ಉಪ್ಪು ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದರೆ, ಉಪ್ಪಿಗೆ ಕೆಲವೊಂದು ಗುಣಲಕ್ಷಣ ಇರುವಂಥದ್ದಾಗಿದೆ. ಆ ಗುಣಲಕ್ಷಣ ನಮ್ಮಲ್ಲಿರುವಾಗ ನಾವು ಪ್ರಭಾವ ಬೀರುವವರಾಗಿರ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಉಪ್ಪು ಹಾಕುವಾಗ ಕಾಣಿಸ್ತದೆ, ಬಟ್ ಹಾಕದ ಒಳಗೆ ಬಟ್ ಪ್ರಭಾವ ಇರ್ತದೆ ಅದರದ್ದು. ಹಲ್ಲೆಲೂಯ. ಅದರ ಇನ್ಫ್ಲೂಯೆನ್ಸ್ ಇದ್ದೇ ಇರ್ತದೆ ಅದು. ಹಲ್ಲೆಲೂಯ. ಸೊ ಅದಕ್ಕೆ ನಾವು ಉಪ್ಪಾಗಿರ್ಬೇಕು. ಹಲ್ಲೆಲೂಯ. ಹೆಲ್ಪ್ ಮಾಡಬೇಕು, ಎಲ್ಲ ಮಾಡಬೇಕು, ಆಮೇಲೆ ಅಲ್ಲಿಂದ ಸರಿದು ಬಿಡ್ಬೇಕಷ್ಟೇ. ಹಲ್ಲೆಲೂಯ. ಹಗ್ಲೆಲ್ಲ ಹೋಗಿದ್ದು ನನ್ನಿಂದನೇ ಆಯ್ತು ನೋಡಿ, ನಾನೇ ಮಾಡಿ ನೋಡಿ, ನಾನೇ ಹೆಲ್ಪ್ ಮಾಡಿ ಅವನಿಗೆ. ಹಲ್ಲೆಲೂಯ. ಒಂದ್ಸಲ ಏನಾಯ್ತಂದ್ರೆ, ಕಪ್ಪಿ ಮತ್ತು ಪಕ್ಷಿಗಳು ಒಂದು ಕಡೆ ಸಿಕ್ಕಾಕೊಂಡಿತ್ತು. ಪಕ್ಷಿಗಳು. ಸೊ ಈ ಪಕ್ಷಿಗಳು ಕಪ್ಪಿ ಜೊತೆ ಭಾಳ ಫ್ರೆಂಡ್ಶಿಪ್. ನಾವೇನೋ ಹಾರ ಹೋಗ್ಬಿಡ್ತೀವಿ, ನಮ್ಮ ಪಂಕ ಇದೆ, ಹಾರ ಹೋಗ್ಬಿಡ್ತೀವಿ. ಬಟ್ ಈ ಕಪ್ಪಿ ಹೆಂಗೆ ಬರ್ತದೆ ಇದಕ್ಕೆ ಈ ಕಡೆಯಿಂದ ಆ ಕಡೆ ಒಯ್ಬೇಕಲ್ಲ ಅಂತ ಹೇಳಿ. ಸೊ ಇದು ಕಪ್ಪಿ ಏನು ಮಾಡ್ತಂತೆ, ಒಂದು ಐಡಿಯಾ ಕೊಡ್ತಂತೆ. ನಿಮಗೆ ಹೆಂಗೂ ಕೊಕ್ಕೆ ಇದೆ, ಅಂದರೆ ಇದು ಏನಂತಾರೆ, ಕೊಕ್ಕೆ ಇದೆ. ಆ ಒಂದು ಕಟ್ಟಿಗೆ ಇಟ್ಕೋರಿ, ಇಬ್ಬರು ಬಾಯಲ್ಲಿ ಕಟ್ಟಿಗೆ ಇಟ್ಕೋರಿ. ಅದು ನಾನೇನು ಮಾಡ್ತೀನಿ, ನಾನು ಬಾಯಿ ಅದಕ್ಕೆ ಹಿಡ್ಕೋತೀನಿ. ಕಪ್ಪಿ ಏನು ಮಾಡ್ತೋ ಐಡಿಯಾ ಕೊಡ್ತು, ನಾನು ಅದ್ರ ಬಾಯಿ ಹಿಡ್ಕೋತೀನಿ. ಬಾಯಿ ಹಿಡ್ಕೊಂಡು ನೀವು ಫ್ಲೈ ಮಾಡ್ತಾನೆ ಆ ಕಡೆ ತೊಗೊಂಡು ಹೋಗ್ರಿ ಅಂತೇಳಿ. ಸೊ ಇವು ಪಕ್ಷಿ ಅಂದು ಎಂಥ ಐಡಿಯಾ ಕೊಟ್ಟು ಕಪ್ಪಿ, ಗುಡ್ ಅಂತೇಳಿ ಒಂದು ಕಟ್ಟಿಗೆ ತೊಗೊಂಡು ಅದು ಬಾಯಾಗಿ ಹಿಡ್ಕೊತು. ಕಪ್ಪಿ ಹಾರ್ತಾ ಹೋಗ್ತಾ ಇದೆ. ನೋಡಿದ್ರು ಇನ್ನೊಂದು ಪಕ್ಷಿ ಬಂದು ಕೇಳ್ತು, ವಾವ್ ಎಷ್ಟು ಸೂಪರಾಗಿದೆಯಲ್ಲ ಅಂತೇಳಿ. ಇದು ಕಪ್ಪಿ ಸುಮ್ಮಿರ್ಬೇಕಲ್ಲ, ನಾನೇ ಐಡಿಯಾ ಕೊಟ್ಟಿದ್ದು ಅಂತ ತಬಕ್ಕಂದು ಬಿತ್ತದು. ಇಮಿಡಿಯೇಟಾಗಿ ಬಿದ್ದು ಬಿಡ್ತದು. ಹಲ್ಲೆಲೂಯ. ಅದಕ್ಕೆ ಕೆಲವೊಂದು ಟೈಮಲ್ಲಿ ಸೈಲೆಂಟ್ ಆಗಿರೋದು ಪ್ರಭಾವ ಇರ್ತದದು. ಉಪ್ಪು ಸಪ್ಪಗಾದರೆ ಅದಕ್ಕೆ ರುಚಿ ಇನ್ನೆಲ್ಲಿಂದ ಬಂದಿತ್ತಂತೆ. ಹಲ್ಲೆಲೂಯ. ಅಂದರೆ ಜೀಸಸ್ ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನೀವೇ ಸಪ್ಪಗಾದರೆ ಮತ್ತು ಲೋಕದವ್ರು ಯಾರು ಸುವಾರ್ತೆ ಹೇಳ್ತಾರೆ? ಹಲ್ಲೆಲೂಯ. ನೀವೇ ಅಳಬುರ್ಕಿ ಹಂಗ ಇದ್ರೆ ಅವ್ರಿಗೆ ಹೋಗಿ ಯಾರು ಸುವಾರ್ತೆ ಹೇಳ್ತಾರೆ ಅವರಿಗೆ? ಹಲ್ಲೆಲೂಯ. ಅವ್ರು ಬಂದು ತಮ್ಮ ದುಃಖ ಹೇಳ್ತಿರ್ತಾರೆ. ನಿಂದೇನು ದುಃಖ ಕೇಳ್ತೇವ, ನಿಂದು ಬೆಟರ್ ಏನ, ನಂದು ಕೇಳು. ಹಲ್ಲೆಲೂಯ. ಅವ್ರು ಬಂದು ಗಂಡನ ಬಗ್ಗೆ ಹೇಳ್ತಾರೆ, ನಿನ್ನ ಗಂಡ ಇನ್ನೂ ಅಟ್ರಹನ, ನನ್ನ ಗಂಡನ ಕೇಳು. ಹಲ್ಲೆಲೂಯ. ನೀವು ಲೋಕಕ್ಕೆ ಉಪ್ಪಾಗಿದ್ದು, ನೀವೇ ಸಪ್ಪಗಾದರೆ ಇನ್ನು ನಿಮಗೆ ಯಾವುದರಿಂದ ರುಚಿ ಬಂದಿತ್ತು? ಅಂದರೆ ಉಪ್ಪಿಗೆ ಅದಕ್ಕೆ ಟೇಸ್ಟ್ ಕೊಡೋಕ್ಕೆ ಮತ್ತೆ ಯಾವುದು ವಸ್ತುನೇ ಬೇಕಾಗಿಲ್ಲ. ಹಲ್ಲೆಲೂಯ. ಎಕ್ಸ್ಟರ್ನಲ್ ಬೇಕೇ ಆಗಿಲ್ಲ ಅದಕ್ಕೆ. ಉಪ್ಪನೇ ರುಚಿ. ಅದಕ್ಕೆ ಹಾಡು ಬರೋದು ನೋಡಿ, ಉಪ್ಪಿಗಿಂತ ಯಾರು? ಪ್ರಭಾವ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಪ್ರಭಾವ. ಸೊ ಜೀಸಸ್ ಹೇಳ್ತಾ ಇದ್ದಾರೆ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನು ಯಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ
ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತೆ ಯಾವ ಕೆಲಸಕ್ಕೂ ಬಾರದು. ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಅನೇಕ ವಿಶ್ವಾಸಿಗಳು ಇಲ್ಲಿರೋರೆಲ್ಲರೂ ನೀವು ಯೇಸುವಿನ ಶಿಷ್ಯರಾಗಿದ್ದೀರಿ. ಹಲ್ಲೆಲೂಯ. ನೀವು ಅನೇಕ ವರ್ಷದಿಂದ ಯೇಸುವನ್ನು ನಂಬಿ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಬೆಳೀತಾ ಇದ್ದೀರಿ. ಆದರೆ ಸತ್ಯವೇದದಲ್ಲಿ ಹೇಳ್ತದೆ, ಒಂದು ವೇಳೆ ನೀವು ಆ ರುಚಿ ಕಳೆದುಕೊಂಡ್ರೆ, ಅಂದರೆ ದೇವರ ಗುಣಲಕ್ಷಣಗಳು, ದೇವರು ನಿಮಗಾಗಿ ಏನಿಟ್ಟಿದ್ದಾರೆ ಅದನ್ನು ಕಳೆದುಕೊಂಡ್ರೆ, ಲೋಕದವರು ನಿಮಗೆ ಬಂದು ರುಚಿ ಕೊಡಂಗಿಲ್ಲ, ಅದು ವೇಸ್ಟ್ ಆಗ್ತದಂತೆ. ನನ್ನ ಜೀವಿತದಲ್ಲಿ ಅನೇಕ ಕ್ರೈಸ್ತರ ಜೀವಿತ ನೋಡಿದ್ದೀನಿ. ಅಂದರೆ ಅವರು ಆ ಕಡೂ ಇಲ್ಲ ನಾ ಘರ್ಕ. ವಿಶ್ವಾಸಿಗಳ ಜೀವಿತ ನೋಡಿದ್ರೆ ದುಃಖ ಆಗ್ತದೆ. ಒಂದು ಕಾಲ ಫುಲ್ಲು ಟ್ಯಾಲೆಂಟೆಡು, ಭಯಂಕರ ಸಿಂಗಿಂಗು ಎಲ್ಲ, ಹೋಲಿ ಸ್ಪಿರಿಟ್ ಬಂದಾಗ ಹಿಂಗ 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 ಎಲ್ಲ 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 ಮಾಡಿದ್ರು. ಇವಾಗ ಹೆಂಗಂದ್ರೆ ದೇವರನ್ನೂ ಗೊತ್ತಿಲ್ಲ, ನಾ ಆ ಕಡೆ ಹೋಗಲ್ಲ. ಹಲ್ಲೆಲೂಯಾ. ಇರೋದು ಎರಡೇ ದೇವ್ರು ಸೃಷ್ಟಿ ಮಾಡಿದ್ದು, ಪಾಸಿಟಿವ್ ನೆಗೆಟಿವ್, ಮಧ್ಯದಾಗ ಏನೂ ಉಂಟು ಮಾಡಿಲ್ಲ. ಹಲ್ಲೆಲೂಯಾ. ಅವ್ರವ್ರು ಮಾಡ್ಕೊಂಡ್ಬಿಟ್ರೆ ಸೊ ರುಚಿ ಒಂದು ವೇಳೆ ಕಳೆದುಕೊಂಡ್ರೆ ಅದು ಇನ್ಯಾವುದರಿಂದ ರುಚಿ ಬರ್ತದೆ? ಬರಂಗೇ ಇಲ್ಲ. ಸೊ ಹಾಗಾಗಿ ಈ ಉಪ್ಪಿನ ಗುಣಲಕ್ಷಣ ಏನು ಅಂದರೆ ನಾವು ನೋಡ್ತೇವೆ, ಬೆನಿಫಿಟ್ಸ್ ಆಫ್ ಸಾಲ್ಟ್. ಉಪ್ಪಿನ ಗುಣಲಕ್ಷಣ ಏನಪ್ಪ ಅಂದರೆ ಬೆನಿಫಿಟ್ಸ್ ಆಫ್ ಸಾಲ್ಟ್. ಉಪ್ಪು ಯಾವುದಕ್ಕಾಗಿ ಯೂಸ್ ಮಾಡಲ್ಪಡ್ತಾರೆ ಅಂದರೆ ಮೊಟ್ಟ ಮೊದಲನೇದಾಗಿ ಟೇಸ್ಟ್. ಬೆನಿಫಿಟ್ಸ್ ಆಫ್ ಸಾಲ್ಟ್. ಉಪ್ಪಿನ ಮೊದಲನೇ ಬೆನಿಫಿಟ್ ಏನು? ಟೇಸ್ಟ್, ರುಚಿ ಕೊಡುವುದಕ್ಕಾಗಿ. ಅಂದರೆ ಅಡಿಗೆಯಲ್ಲಿ ಎಷ್ಟೇ ಕಾಸ್ಟ್ಲಿ ಆಗಿರಬೇಕು, ಉಪ್ಪು ಇಲ್ಲ ಅಂತಂದರೆ, ಹಲ್ಲೆಲೂಯಾ, ಈ ಲೋಕದಲ್ಲಿ ಎಷ್ಟೇ ಜನರು ಇರ್ಬೋದು, ನೀನು ಇಲ್ಲ ಅಂತಂದರೆ ಏನೂ ಇಲ್ಲ ಅಂತ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ಹೇಳ್ತಿದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳಿ. ಅಂದರೆ ನೀವು ಪ್ರಭಾವ ಬೀರುವವರಾಗಿದ್ದೀರಿ. ಬಟ್ ಆ ಪ್ರಭಾವ ಬೀರುವರೇ ಸಪ್ಪಗಾಗ್ಬಿಟ್ರೆ ಇನ್ನು ರುಚಿ ಎಲ್ಲಿಂದ ಬರ್ತದೆ? ಹಲ್ಲೆಲೂಯಾ. ಅದಕ್ಕೆ ನಾವು ಯಾರಾಗಿದ್ದೇವೆ? ಪ್ರಭಾವ ಬೀರುವವರಾಗಿದ್ದೇವೆ. ಹಲ್ಲೆಲೂಯಾ. ಕಾಣುವಾಗ ಕಾಣಿಸ್ತೇವೆ, ಆಮೇಲೆ ಕಾಣಿಸಂಗಿಲ್ಲ, ಬಟ್ ಪ್ರಭಾವ ಇರ್ತದೆ. ಹಲ್ಲೆಲೂಯಾ. ಸೊ ಮೊದಲನೇದು ಏನಂತಂದರೆ ಟೇಸ್ಟ್. ಅದಕ್ಕೆ ದಾವೀದನು ಹೇಳ್ತಾನೆ, ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಯೆಹೋವನನ್ನು ರುಚಿಸಿ ನೋಡು, ಆತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಅದಕ್ಕೆ ಹೇಳ್ತಾರೆ, ಉಪ್ಪಿಗಿಂತ ಬೇರೆ ರುಚಿನೇ ಇಲ್ಲ ಅಂತ ಹೇಳಿ. ಯಾವುದೇ ತಿನ್ಬೋದು ನಾವು, ಸ್ವೀಟ್ ತಿನ್ಬೋದು, ಏನೇ ತಿನ್ಬೋದು, ಬಟ್ ಉಪ್ಪಿಗಿಂತ ರುಚಿ ಇಲ್ಲವೇ ಇಲ್ಲ. ನಿಮ್ಗೆ ಗೊತ್ತಾ, ಬೈಬಲಲ್ಲಿ ಅಬ್ರಹಾಮನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಆ ಪಟ್ಟಣವನ್ನು ನಾಶ ಮಾಡಬೇಡ ಅಂತ ಹೇಳಿ. ಅಬ್ರಹಾಮನು ದೇವರೊಂದು ಪಟ್ಟಣ ನಾಶ ಮಾಡಕ್ಕೆ ಹೋಗ್ತಾ ಇರ್ತಾರೆ, ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ, ಆ ಪಟ್ಟಣ ನಾಶ ಮಾಡಬೇಡ ಅಂತ ಹೇಳಿ. ಆದರೆ ದೇವ್ರು ಹೇಳ್ತಾರೆ, ಓಕೆ ಅಲ್ಲಿ 50 ಜನ ನೀತಿವಂತರಿದ್ದಾರೆ, ನಾಶ ಮಾಡಂಗಿಲ್ಲ ಅಂತ ಹೇಳಿ. ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮಾಡ್ತಾ, ಸ್ವಾಮಿ ಒಬ್ಬರಿದ್ರು ಕೂಡ. ಹಲ್ಲೆಲೂಯಾ. ಲೂಟನ ನಿಮಿತ್ತವಾಗಿ ಆ ಪಟ್ಟಣವನ್ನು ನಾಶ ಮಾಡದೆ ಸ್ವಲ್ಪ ಸಮಯದವರೆಗೂ ದೇವ್ರು ತಡೆ ಹಿಡಿದ್ರಂತೆ. ಹಲ್ಲೆಲೂಯಾ. ಲೂಟ ನಿಮಿತ್ತವಾಗಿ ಅಲ್ಲಿವರೆಗೂ ಪಟ್ಟಣ ನಾಶನೇ ಮಾಡಲಿಲ್ಲ ಅಂತೆ. ಅದಕ್ಕೆ ಅನೇಕರು 2000 ಅವಾಗ ಹೇಳ್ತೇವೆ 2000 ದೇಶ ಎಲ್ಲ ಮುಳುಗ್ಬಿಡ್ತದ. ಕೇಳಿದ್ರೆ ಅವಾಗ 2012ಗೆ ಎಲ್ಲ ಡೆಸ್ಟ್ರಾಯ್ ಆಗ್ಬಿಡ್ತದ. ಅವಾಗ ಎಲ್ಲರೂ ಹೋಗಿ ಫುಲ್ಲು ಮಜಾ ಮಾಡಿದ್ರು, ಪಾರ್ಟಿ ಮಾಡಿದ್ರು, ಕುಡಿದ್ರು, ಮುಳುಗ್ಬಿಡ್ತದ್ರಲ್ಲಿ, ನಾಳೆಗೆ ಮುಳುಗ್ಬಿಡ್ತದ್ರಲ್ಲಿ, ಕುಡಿದು 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 ಮುಳುಗಿ ಬೆಳಿಗ್ಗೆ ಎದ್ದು ನೋಡ್ತಾರೆ, ಎಲ್ಲ ಆಗಲ್ಲಪ್ಪ. ಅಲ್ಲೆಲ್ಲ 2020 ಅಂದ್ರು ಸರ್ವನಾಶ ಆಗ್ಬಿಡ್ತದೆ ಎಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೀವು ಅಂದರೆ ಸಭೆ ಎಲ್ಲಿವರೆಗೂ ಭೂಮಿ ಮೇಲೆ ಇದೆಯೋ ಅಲ್ಲಿವರೆಗೂ ಸರ್ವನಾಶ ಆಗಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿವರೆಗೂ ಸಭೆ ಚರ್ಚ್ ನಾವೇನಿದೀವಲ್ಲ ಭೂಮಿ ಮೇಲೆ ಇರೋವರೆಗೂ ದೇವ್ರ ನಾಶ ಆಗಿಬಿಡಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಪ್ರಭಾವ ಹೆಂಗಿದೆ ಅಂದರೆ, ನಮ್ಮ ವಿಶ್ವಾಸಿಗಳು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಪ್ರಭಾವ ಬೀರ್ತೀವಿ. ಹಲ್ಲೆಲೂಯಾ. ಆ ಏರಿಯಾದಲ್ಲಿ ವಿಶ್ವಾಸಿ ಇಲ್ಲ, ಇವ ಒಬ್ಬನೇ ಇದ್ದಾನೆ, ಅಲ್ಲಿ ವಿಶ್ವಾಸಿಗಳು ಬರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ಬೆಳಕಾಗಿ ಇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನೋಡ್ರಿ, ಬಟ್ ಯಾವಾಗ ಆತನ ಮಕ್ಕಳು ಆ ಸ್ಥಳದಲ್ಲಿ ಕಾಲಿಡುವಾಗ ಅಲ್ಲಿ ಪ್ರಭಾವನೆ ಚೇಂಜ್ ಆಗಿಬಿಡ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾವು ನೀವು ಏನಾಗಿದ್ದೇವೆ? ಭೂಮಿಗೆ ಉಪ್ಪಾಗಿದ್ದೇವೆ. ಹೇಳ್ರಿ, ನಾನು ಭೂಮಿಗೆ ಉಪ್ಪಾಗಿದ್ದೇನೆ, ನಾನು ಭೂಮಿಗೆ ಉಪ್ಪಾಗಿದ್ದೇನೆ.
ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನಾನು ಭೂಮಿಗೆ ಉಪ್ಪಾಗಿದ್ದೇನೆ. ಹಲ್ಲೆಲೂಯಾ. ದೇವ್ರು ಅಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದಾರೆ ನಮಗೆ. ಬಟ್ ನಾವೇನಂತೀವಿ, ನಾವು ಧೂಳಾಗಿದ್ದೀನಿ, ನಾ ಮಣ್ಣಾಗಿದ್ದೀನಿ, ನಾ ಕಡ್ಡಿ ಆಗಿದ್ದೀನಿ, ನಾ ಹುಲ್ಲಾಗಿದ್ದೀನಿ, ನಾ ಕೆಲ್ಸಕ್ಕೆ ಬಾರ್ದವನ್ ದೇವ್ರೆ, ನನಗೆ ಯಾಕೆ ಸೃಷ್ಟಿ ಮಾಡಿದೆಯಪ್ಪ, ನಾನು ಬದುಕಬಾರ್ದಾಗಿತ್ತಪ್ಪ, ನಾ ಹುಟ್ಟಬಾರ್ದಾಗಿತ್ತಪ್ಪ. ಯಾವುದೋ ಒಂದು ರೀಲ್ಸಲ್ಲಿ ಒಬ್ಬನಿಗೆ ಹುಡುಗಿ ಕೇಳ್ತಾಳೆ ಹುಡುಗಗೆ, ನಿಮ್ಮ ಜೀವನದಲ್ಲಿ ನೀವು ಮಾಡಿರುವ ಅತಿ ದೊಡ್ಡ ತಪ್ಪು ಯಾವುದು ಅಂತ ಕೇಳಿದ್ರು. ಅವನ ಉತ್ತರ ನೋಡ್ರಿ, ನಾವು ಹುಟ್ಟಿ ತಪ್ಪು ಮಾಡಿಬಿಟ್ಟೆ ಅಂದ. ನಾನಂದೆ, ನನ್ನ ಮಗನೇ ನೀ ಎಲ್ಲಿ ಹುಟ್ಟಿದ್ದು, ನಿಮ್ಮ ಅಪ್ಪ ಅಮ್ಮ ಹುಟ್ಟಿಸ್ಯಾರ, ಅವ್ರು ದೊಡ್ಡ ತಪ್ಪು ಮಾಡಿದ್ದು. ನಾನು ಹುಟ್ಟಿ ತಪ್ಪು ಮಾಡಿಬಿಟ್ಟೆ, ನೀ ಹುಟ್ಟಿ ತಪ್ಪು ಮಾಡಿಲ್ಲ, ಅವರು ಹುಟ್ಟಿಸಿ ತಪ್ಪು ಮಾಡಿಬಿಟ್ಟೆ. ಹಲ್ಲೆಲೂಯಾ. ಯಾಕೆಂದರೆ ನಮಗೆ ಲೈಫು ಮೀನಿಂಗ್ ಏನು ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಯಾವಾಗ ಗೊತ್ತಾಯ್ತಲ್ಲ ನಮಗಿದು ಏನಂತ ಹೇಳಿ, ದುನಿಯಾ ಜಾಯೆ. ಹಲ್ಲೆಲೂಯಾ. ದುನಿಯಾ ಜಾಯೆ. ನಾನೇನಾಗಿದ್ದೀನಿ, ಲೋಕಕ್ಕೆ. ಹಲ್ಲೆಲೂಯಾ. ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ. ಅಂದರೆ ನನ್ನ ಪ್ರಭಾವ ಬೀರುವುದಕ್ಕಾಗಿ ಹಲ್ಲೆಲೂಯಾ ಇಟ್ಟಿದ್ದಾನೆ. ಅಂದರೆ ನಿಮ್ಮ ಪ್ರತಿಯೊಬ್ಬೊಬ್ಬರು ನೀವು ಒಂದೊಂದು ಕ್ಷೇತ್ರದಲ್ಲಿ ಪ್ರಭಾವ ಬೀರುವರಾಗಿದ್ದೀರಿ, ಇನ್ಫ್ಲೂಯೆನ್ಸ್ ಮಾಡೋರಾಗಿದ್ದೀರಿ. ನೀವು ಅಲ್ಲಿ ಇಲ್ಲ ಅಂತಂದರೆ ರುಚಿನೇ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ನೀವು ಬರೋವರೆಗೂ ವೆಯ್ಟ್ ಮಾಡ್ತಾರೆ, ಅವರಿಲ್ಲ ಅಂದರೆ ಅದು ನಡೆಯಂಗಿಲ್ಲ ಅಂತ. ಹಂಗೆ ದೇವ್ರು ನಮಗೆ ಇಟ್ಟಿದ್ದಾರೆ. ಅದು ಯಾವ ಕ್ಷೇತ್ರ ಇಟ್ಟಿದ್ದಾರೆ ನೆಕ್ಸ್ಟ್ ಸೆಷನಲ್ಲಿ ನೋಡ್ತೀವಿ ನಾವು. ಹಲ್ಲೆಲೂಯಾ. ಸೊ ಮೊದಲನೇದೇನಾಗಿದೆ, ಉಪ್ಪಿನ ಗುಣಲಕ್ಷಣ ಟೇಸ್ಟ್ ಕೊಡುವಂಥದ್ದಾಗಿದೆ. ಎರಡನೇದಾಗಿ ಉಪ್ಪಿನ ಗುಣಲಕ್ಷಣ ಅಂದರೆ ಪ್ಯೂರಿಫಿಕೇಷನ್, ಅಂದರೆ ಶುದ್ಧೀಕರಣಕ್ಕಾಗಿ ಉಪ್ಪು ಉಪಯೋಗಿಸಲ್ಪಡ್ತದೆ. ಪ್ಯೂರಿಫಿಕೇಷನ್ಗಾಗಿ, ಕ್ಲೆನ್ಸಿಂಗಾಗಿ ಪ್ಯೂರಿಫಿಕೇಷನ್. ಈ ಪಾತ್ರೆಗಳೆಲ್ಲ ಬಹಳ ಒಂದು ರಸ್ಟ್ ಹಿಡಿತಂದರೆ ಅದಕ್ಕೇನು ಯೂಸ್ ಮಾಡ್ತಾರೆ, ಉಪ್ಪು ಹಾಕ್ತಾರೆ. ಯಾಕಂದರೆ ಅದು ಕ್ಲೆನ್ಸಿಂಗ್. ಅಂದರೆ ದೇವರು ಹೇಳ್ತಾ ಇದ್ದಾರೆ, ಪರಿಶುದ್ಧತೆ ಅಂದರೆ ಏನು ತೋರಿಸುವುದಕ್ಕಾಗಿ ನಿಮಗೆ ಲೋಕದಲ್ಲಿ ಇಟ್ಟಿದ್ದೀನಿ ಅಂತ. ಹಲ್ಲೆಲೂಯಾ. ಪರಿಶುದ್ಧತೆ ಅಂದರೆ ಏನು ಅಂದರೆ ತೋರಿಸುವುದಕ್ಕಾಗಿ ನಿಮಗೆ ಈ ಲೋಕದಲ್ಲಿ ಇಟ್ಟಿದ್ದೀನಿ. ಪರಿಶುದ್ಧತೆ ಹೊರಗಡೆ ಅಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು. ಮತ್ತು ಮಾರ್ಕನ ತೆಗಿಬೇಡ್ರಿ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಹೇಳಿದ್ರು ಏನಂದರೆ, ನಿಮಗೆ ಹೊರಗಡೆಯಿಂದ ಯಾವುದೇ ಹೊಲೆ ಮಾಡೋಂಗಿಲ್ಲ, ನಿಮ್ಮ ಒಳಗಡೆಯಿಂದ ಬರುವಂಥ ಕಾರ್ಯಗಳು ನಿಮ್ಮನ್ನು ಹೊಲೆ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಉಪ್ಪು ಶುದ್ಧೀಕರಣಕ್ಕಾಗಿ ಉಪಯೋಗಿಸಲ್ಪಡ್ತಾ ಇದೆ. ಅದಕ್ಕಾಗಿ ಜೀಸಸ್ ಹೇಳ್ತಾ ಇದ್ದಾರೆ, ಈ ಲೋಕದ ಶುದ್ಧೀಕರಣಕ್ಕಾಗಿ ದೇವರು ನಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಲೋಕದ ಶುದ್ಧೀಕರಣಕ್ಕಾಗಿ, ಪ್ಯೂರಿಫಿಕೇಷನ್ಗಾಗಿ ದೇವರು ನಮ್ಮನ್ನು ಉಪಯೋಗ ಮಾಡ್ತಾನೆ. ಅದಕ್ಕೆ ಜೀಸಸ್ ಹೇಳಿದರು ಏನಂತಂದರೆ, ನೀವು ನನ್ನ ವಾಕ್ಯದಿಂದ ಪರಿಶುದ್ಧರಾಗಿದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೆಲ್ಲ ಮಾಡ್ತಿದ್ದಾರೆ ಅದೆಲ್ಲ ಏನಾಗಿದೆ, ಹೊರಗಡೆಯಿಂದ. ಬಟ್ ನಿಜವಾದ ಪರಿಶುದ್ಧತೆ ಅಂದರೆ ಏನು ಅಂತ ಲೋಕದಲ್ಲಿ ತೋರಿಸುವುದಕ್ಕಾಗಿ, ನನಗಾಗಿ ನಿನಗಾಗಿ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರು ನಮಗೆ ನೋಡಿದ್ರೆ, ಪಾಸ್ಟ್ರ ಇವ ರೌಡಿ ಇದ್ದಂಗೆ ಇದ್ದಾನೆ, ಇವನು ಎಲ್ಲಿ ಪಾಸ್ಟ್ರ ಇವ. ಫಾದರ್ ಅಂದರೆ ವಯಸ್ಸಾಗಿರ್ತದೆ ಅವರಿಗೆ, ಫುಲ್ ಹಿಂಗೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿರ್ತಾರೆ, ಆ ಜೀನ್ಸ್ ಪ್ಯಾಂಟು ಟಿ ಶರ್ಟು. ಹಲ್ಲೆಲೂಯಾ. ಬಟ್ ನಾವು ಬಂದರೆ ದೆವ್ವಗಳು ಎದುರ್ತಾವೆ. ಹಲ್ಲೆಲೂಯಾ. ಅದು ಪ್ರಭಾವ. ಹಲ್ಲೆಲೂಯಾ. ದೆವ್ವ ಇವು ಎಲ್ಲ ನೋಡಿ ಹೆದರಂಗಿಲ್ಲ, ಅದು ನೀನು ಒಳಗಡೆ ಇರುವಂಥ ಆತನನ್ನು ನೋಡಿ ಹೆದರ್ತದೆ. ಪ್ರಭಾವ. ಹಲ್ಲೆಲೂಯಾ. ಪ್ರಭಾವ. ದೇವರು ನಮಗೆ ಪ್ರಭಾವ ಬೀರಕ್ಕಿಟ್ಟಿದ್ದಾನೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ನನ್ನ ಜನರನ್ನು ಮುಟ್ಟುವವನು ನನ್ನ ಕಣ್ಣಿನ ಗುಡ್ಡೆಯನ್ನು ಮುಟ್ಟುವಾತನಾಗಿದ್ದಾನೆ. ಅಲ್ಲಲ್ಲಿ ನೀವು ಸಾಧಾರಣ ಅಂತ ತಿಳ್ಕೊಬೇಡ್ರಿ. ನಾವು ಎಲ್ಲೋ ಏನೋ ಒಂದು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಡ್ರೈವರ್ ಆಗಿದ್ದೀನಿ, ಏನೋ ಇದು ಮಾಡ್ತಾ ಇದ್ದೀನಿ, ಸಾಧಾರಣ ಕೊರಿಯರ್ ಕೆಲಸ ಮಾಡ್ತಾ ಇದ್ದೀನಿ, ಸಾಧಾರಣ ಒಂದು ಇದು ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ. ನೀನು ಒಳಗಡೆ ಇರುವಾತ ನಿನಗಿಂತ, ಈ ಲೋಕದಲ್ಲಿ ಇರುವಾತನಿಗಿಂತ ಏನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ನಿಮ್ಮನ್ನು ಶುದ್ಧರೆಂಬುದಾಗಿ ದೇವರು ಹೇಳಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಇನ್ನೇನು ಬೇಕು ನೀವು? ದೇವರು ಹೇಳ್ತಾರೆ, ನನ್ನ ವಾಕ್ಯದಿಂದ ನೀವೇನಾಗಿದ್ದೀರಿ, ಶುದ್ಧರಾಗಿದ್ದೀರಿ. ನಾನಾ ವಿಧವಾದಂಥ ಎಕ್ಸ್ಟರ್ನಲ್ ಆಗಿ, ಬಟ್ ಏನು ಪ್ರಭಾವ ಇರಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಉಪ್ಪಾಗಿ ಭೂಮಿಗೆ ಇಟ್ಟಿದ್ದಾರೆ. ಸೊ ಎರಡನೇ ಉಪ್ಪಿನ ಒಂದು ಗುಣಲಕ್ಷಣ ಏನಾಗಿದೆ, ಪ್ಯೂರಿಫಿಕೇಶನ್, ಶುದ್ಧೀಕರಣಕ್ಕಾಗಿ ಉಪ್ಪು ಉಪಯೋಗಿಸಲ್ಪಡ್ತದೆ. ಹಲ್ಲೆಲೂಯಾ. ಮೂರನೇದಾಗಿ ಪ್ರಿಸರ್ವೇಷನ್, ಕಾಪಾಡುವುದಕ್ಕಾಗಿ. ಪ್ರಿಸರ್ವೇಷನ್
ಓಕೆ, ಸೊ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನ. ಪ್ರಿಸರ್ವೇಷನ್, ಕಾಪಾಡುವುದಕ್ಕಾಗಿ. ಅಂದರೆ ಕೆಲವೊಂದು ಸಂಗತಿಗಳು ನೋಡ್ರಿ, ಅವು ಭಾಳ ವರ್ಷ ತನ ಅಥವಾ ಭಾಳ ದಿವಸ ತನ ಇಡಬೇಕು ಅಂದರೆ ಅದಕ್ಕೆ ಉಪ್ಪು ಹಾಕಿ ಇಡ್ತಾರೆ. ಹಲ್ಲೆಲೂಯಾ. ಏನಂದರೆ ಪ್ರಿಸರ್ವೇಷನ್, ಕಾಪಾಡಲ್ಪಡ್ತದೆ. ಸೊ ಅದಕ್ಕಾಗಿ ಲೋಕ ಇನ್ನುವರೆಗೂ ಯಾಕೆ ಕಾಪಾಡಲ್ಪಡ್ತಾ ಇದ್ದಾರೆ ಅಂದರೆ ನಾವು ನೀವು ಈ ಲೋಕದಲ್ಲಿ ಇದ್ದಿದ್ದಕ್ಕಾಗಿ. ಹಲ್ಲೆಲೂಯಾ. ದೇವ್ರಿನ್ನೂ ಕಾಪಾಡ್ತಾ ಇದ್ದಾರೆ, ಇನ್ನೂ ಜನರು ತಿಳ್ಕೊತಾರೆ, ಇನ್ನೂ ಜನರು ಬರ್ತಾರೆ ಅಂತ ಹೇಳಿ. ಅದಕ್ಕೆ ಮೂರನೇ ಸಂಗತಿ ಅದು ಪ್ರಿಸರ್ವೇಷನ್. ನಾಲ್ಕನೇದು ಹೆಲ್ತ್, ಆರೋಗ್ಯ. ಉಪ್ಪು ಇಲ್ಲು ಅಂತ, ಉಪ್ಪಿನ ಇನ್ನೊಂದು ಗುಣಲಕ್ಷಣ ಏನಂದರೆ ಅದು ಏನು ಕೊಡುವಂಥದ್ದಾಗಿದೆ? ಆರೋಗ್ಯ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಮಗೆ ಆ ಉಪ್ಪಿನ ಅಂಶ ಭಾಳ ಕಡಿಮೆ ದೇಹದಲ್ಲಿ, ಬಟ್ ಅದು ಇಲ್ಲ ಅಂತಂದರೆ ದೇಹದಲ್ಲಿ ಅನೇಕ ರೀತಿಯಾದಂಥ ಗಲಿಬಿಲಿಗಳಾಗ್ತದೆ. ಅದು ನಮಗೆ ಆರೋಗ್ಯವನ್ನು ಕೊಡುವಂಥದ್ದಾಗಿದೆ. ಅದರ ಅರ್ಥ ಹೋಲಿನೆಸ್ ಈಸ್ ಈಕ್ವಲ್ ಟು ಹೆಲ್ತ್. ಪರಿಶುದ್ಧತೆ ಅಂದರೆ ಆರೋಗ್ಯ. ಎಷ್ಟು ಜನ ಆರೋಗ್ಯವಾಗಿರ್ಬೇಕಂತ ಬಯಸ್ತೀರಿ? ಎಲ್ರಿಗೂ ಆರೋಗ್ಯವಾಗಿರ್ಬೇಕಂತ ಬಯಸ್ತೀರಲ್ಲ? ಅಂದರೆ ಪರಿಶುದ್ಧರಾಗಿರ್ಬೇಕು. ಪರಿಶುದ್ಧರಾಗಿದ್ದಾಗ ಹಲ್ಲೆಲೂಯಾ. ಪರಿಶುದ್ಧತೆ ಎಲ್ಲಿ? ಆಲೋಚನೆಯಲ್ಲಿ, ಇಮ್ಯಾಜಿನೇಷನಲ್ಲಿ, ಯೋಚನೆಯಲ್ಲಿ. ಅದಕ್ಕೆ ಹೊಟ್ಟೆ ಕಿಚ್ಚು ಅಂತಂದರೆ ಅದು ಹೊಟ್ಟೆ ನೋವು ಬಂದೇ ಬರ್ತದೆ, ಗ್ಯಾಸ್ಟ್ರಿಕ್ ಬಂದೇ ಬರ್ತದೆ, ಅಲ್ಸರ್ ಆಗೇ ಆಗ್ತದೆ, ಹೊಟ್ಟೆ ಕಿಚ್ಚು. ಹಲ್ಲೆಲೂಯಾ. ಅದಕ್ಕೆ ನಿಮ್ಗಿಂತ ಯಾರು ಮುಂದೆ ಹೋಗ್ತಾರೋ ಅವ್ರಿಗೇನು ದುನಿಯಾ ಜಾಯೆ. ಹಲ್ಲೆಲೂಯಾ. ಕೆಲವರು ಹೋಗುವಾಗ ಹಾರ್ನ್ ಹೊಡೆದೇ ಹೊಡಿತಾರೆ. ಹೋಗಪ್ಪ, ಅರ್ಜೆಂಟ್ ಅದ, ಹೋಗಿ ನಿನಗೆ. ಹಲ್ಲೆಲೂಯಾ. ಹೆಲ್ತ್, ಪರಿಶುದ್ಧತೆ ಆರೋಗ್ಯವಾಗಿದೆ. ಅದಕ್ಕೆ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಮ್ಮ ದೇಹ ಎಲ್ಲ ಪರಿಶುದ್ಧವಾಗಿರ್ತದೆ. ಆ ಪರಿಶುದ್ಧತೆ ಎಲ್ಲಿಂದ ಬರ್ತದೆ? ಹಲ್ಲೆಲೂಯಾ. ಎಲ್ಲಿಂದ ಬರ್ತದೆ? ವಾಕ್ಯದಿಂದ ಬರ್ತದೆ. ಅದಕ್ಕೆ ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯ ಜೇನಿಗಿಂತ ರುಚಿಯಾಗಿದೆ ಅಂತ ಹೇಳಿ. ಹಲ್ಲೆಲೂಯಾ. ಜೇನಿಗಿಂತ ನಿನ್ನ ವಾಕ್ಯ ರುಚಿಯಾಗಿದೆ ಅಂತ ಹೇಳಿ. ಅದಕ್ಕೆ ಹೇಳಿದೆ, ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. ಆತನ ರುಚಿಸಿ ನೋಡಿರಿ, ಅಂದರೆ ಆತನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ರಿ. ಅವಾಗ ಏನಂತೀರಿ ಗೊತ್ತಾ? ದುನಿಯಾ ಜಾಯೆ. ಅಲ್ಲೂ ಹೇಳ್ರಿ, ಅವಾಗ ಏನಂತೀರಿ ನೀವು? ದುನಿಯಾ ಜಾಯೆ. ಒಂದು ದೇವರ ಎಕ್ಸ್ಪೀರಿಯನ್ಸ್ ಆಯ್ತು ನಿಮಗೆ, ರಿಯಲ್ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಹಲ್ಲೆಲೂಯಾ. ಯು ವಿಲ್ ಬಿ ರೆಡಿ ಟು ಲೂಸ್ ಎನಿಥಿಂಗ್. ನೀವು ಏನು ಬೇಕಾದ್ರೆ ಕಳ್ಕೊಳಕ್ಕೆ ಸಿದ್ಧರಾಗಿರ್ತೀರಿ. ಒಂದು ದೇವರ ಎಕ್ಸ್ಪೀರಿಯನ್ಸ್ ಆಯ್ತು ನಿಮಗೆ ಅಂದರೆ. ಹಲ್ಲೆಲೂಯಾ. ಪ್ರೀತಿಸುವ ಹುಡುಗ ಹುಡುಗಿ ಅವ್ರು ಹೇಳ್ತಾರೆ ನೋಡ್ರಿ, ನಿನಗಾಗಿ ನಾನೆಲ್ಲ, ಹಲ್ಲೆಲೂಯಾ, ಎಲ್ಲ ತ್ಯಾಗ ಮಾಡ್ತೀನಿ, ನಿನಗಾಗಿ ಎಲ್ಲ ಬಿಟ್ಬಿಡ್ತೀನಿ. ಹಲ್ಲೆಲೂಯಾ. ಯಾಕಂದರೆ ಆ ಪ್ರೀತಿಯಲ್ಲಿ ಏನಿದೆ? ಅದು ಶಕ್ತಿ ಇದೆ. ರಿಯಲ್ ಲವ್ ಅಲ್ಲಿ, ಫೇಕ್ ಲವ್ ಅಲ್ಲಿ ನೀನು ಬೀಳು ಆಮೇಲೆ ನಾನು ಬೀಳ್ತೀನಿ ಅನ್ನೋರು ಅವ್ರಿಗೆ ಕಳಿಸಿ ಮಾತು. ಹಲ್ಲೆಲೂಯಾ. ಅವೆಲ್ಲ ನ್ಯಾಚುರಲ್ ಲವ್, ಅದೆಲ್ಲ ಶಾಶ್ವತವಾಗಿರಂಗಿಲ್ಲ. ಹಲ್ಲೆಲೂಯಾ. ಆ ಪ್ರೀತಿಯ ಪ್ರಭಾವ ಹೇಗಿರ್ತದಂದರೆ ನಿನಗೆ ಎಲ್ಲರನ್ನು ಎದುರು ಹಾಕೊಳ್ಳೋ ಹಾಗೆ ಮಾಡ್ತದೆ. ಹಲ್ಲೆಲೂಯಾ. ಸೊ ಹಾಗೆ ಪರಿಶುದ್ಧತೆ ಅಂದರೆ ಒಂದು ಆರೋಗ್ಯವಾಗಿದೆ. ಪರಿಶುದ್ಧತೆ ಅಂದರೆ ಓಡೋಗ್ಬಿಡ್ತಾರೆ, ಬೇಡಪ್ಪ ದೇವ್ರು ಬೇಡ, ದೇವರೆಲ್ಲ ವಯಸ್ಸಾದವ್ರಿಗೆ. ಈಗೆಲ್ಲ ನಾವೇನು ಮಾಡಬೇಕು? ಮಜಾ ಮಾಡ್ಬೇಕು. ಈಗ ಮಜಾ ಏನು ಮಾಡಬೇಕು? ಎಲ್ಲ ಏನು ಬೇಕು ಎಲ್ಲ ಮಾಡಬೇಕು ಮಾಡಿ, ಆಮೇಲೆ ವಯಸ್ಸಾದಾಗ ದೇವ್ರು ಅಂತ ಹೋಗ್ಬೇಕು. ಅವು ಒಳಗಡೆ ಎಲ್ಲ ಬೋನು ಹಿಂಗೆ ಅಳಗಾಡ್ತಿರ್ತದೆ, ನರ ಜುಮ್ ಅಂತಿರ್ತದೆ, ಕಣ್ಣು ಜುಮ್. ಹಲ್ಲೆಲೂಯಾ. ಯಾಕೆ? ಆ ಟೈಮಲ್ಲಿ ಏನು ಬಿತ್ತಿದೆಯೋ ಅವಾಗೀಗ ಅನುಭವಿಸಕತ್ತಿದೆ. ಅದಕ್ಕೇನು ಹೇಳಿದೆ, ಈ 10 ತಿಂಗಳಲ್ಲಿ ನೀವು ಏನು ಬಿತ್ತಿರ್ತೀರೋ 10 years ನಿಮಗೆ ಪ್ರೊಫೆಸಿ ಇದೆ ಅದು. ಹಲ್ಲೆಲೂಯಾ. ಈ 10 ತಿಂಗಳು ಕೂಡ ನೀವು ಹಿಂಗೆ ಹೋದ್ರೆ ಹಿಂಗೆ ಹೋಗ್ಬಿಡ್ತೀರಿ, ಹಿಂಗೆ. ಹಲ್ಲೆಲೂಯಾ. ಪರಿಶುದ್ಧತೆ ಅದು ಉಪ್ಪು, ಆ ಒಂದು ಸೂಚನೆ ಆಗಿರುವಂಥದ್ದಾಗಿ. ಅದಕ್ಕೆ ನೀವು ಲೋಕಕ್ಕೆ ಏನಾಗಿದ್ದೀರಿ? ಉಪ್ಪಾಗಿದ್ದೀರಿ. ಅಂದರೆ ಪರಿಶುದ್ಧತೆ ಅಂದರೆ ಏನು ಅಂದರೆ ನಿಮ್ಮನ್ನು ನೋಡಿ ಜನರು ಹೇಳ್ಬೇಕದು. ಹಲ್ಲೆಲೂಯಾ. ಯಾಕೆಂದರೆ ಆ ಪರಿಶುದ್ಧತೆ ಅದು ಆರೋಗ್ಯವಾಗಿರುವಂಥದ್ದಾಗಿದೆ. ಆದರೆ ಜೀಸಸ್ ಕೇಳ್ತಾ ಇದ್ದಾರೆ, ಕ್ವಶನ್ ಕೇಳ್ತಾ ಇದ್ದಾರೆ, ಈ ಉಪ್ಪಿಗೆ ರುಚಿ ಅಂದರೆ ಉಪ್ಪೇ ಸಪ್ಪಗಾಗ್ಬಿಟ್ರೆ ಇದಕ್ಕೆ ರುಚಿ ಎಲ್ಲಿಂದ ಬರ್ತದೆ?
ಹಲ್ಲೆಲೂಯ. ಕೆಲವ್ರ ಮುಖ ನೋಡ್ರಿ ಯಾವಾಗಲೂ ಸಪ್ಪಗಿರ್ತದೆ, ಅದು ಜೋತ್ಕೊಂಡೇ ಇರ್ತದ. ಹಲ್ಲೆಲೂಯ. ಅವಾಗ 6 o'clock ಫೇಸ್ ಅಂತಾರೆ. ಅವಾಗ ನಮ್ಮದು ಹಾಗೆ ಇರ್ತದೆ. ಯಾಕೆ? ನಾವು ಪ್ರೇಯರ್ ಮಾಡಿದ್ದೀನಿ. ಹಿಂಗೆ ನನ್ನ ಹತ್ರ ಬೆಂಕಿ 3 ತಾಸು ಪ್ರೇಯರ್. ಕೆಲವ್ರು ನೋಡ 4 hours ಪ್ರೇಯರ್ ಮಾಡಿದ್ರೆ ಮುಗಿತು, ಮಾತಾಡಂಗಿಲ್ಲ ಅವ್ರು. ಜೀಸಸ್ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ಟ್ರಾನ್ಸ್ಫಿಗರೇಷನ್ ಆಗಿ ಇಲ್ಲಿ ಬಂದು ಮಾತಾಡಿದ್ರು. ಇವ್ರು ಇನ್ನೂ ಅಲ್ಲೇ ಇರ್ತಾರೆ. 4 ತಾಸು ನಾನು ಮಾತಾಡೇನೆ. ಕೆಲವ್ರಿಗೆ ಏನೇನು ಗಿಫ್ಟ್ಗಳು, ದೇವ್ರ ಸ್ವರ ನನಗೆ ಕೇಳಿಸ್ಲತ್ತದ. ದೇವ್ರ ಸ್ವರ ನಿನಗೇನು? ಫರೋನಿಗೆ ದೇವ್ರು ಕೇಳಿಸ್ಲ. ಹಲ್ಲೆಲೂಯ. ನನಗೆ ದರ್ಶನ ಕಂಡಿತು. ನಾ ಹಿಂಗೆ ಮುಟ್ಟಿದ್ರೆ ಟಚ್ ಅಂದರೆ ಸಾಕು ಬಿದ್ದುಬಿಟ್ರು. ಹಲ್ಲೆಲೂಯ. ಲೋಕಕ್ಕೆ ನೀವೇನಾಗಿದ್ದೀರಿ? ಉಪ್ಪು ಹಾಕಿದ್ದೀರಿ. ಪರಿಶುದ್ಧತೆ. ಆದರೆ ಈ ಇದಕ್ಕೆ ಸಪ್ಪಗಾದ್ರೆ ಏನು? ಎದಕ್ಕೆ, ಎಲ್ಲಿಂದ ರುಚಿ ಬರ್ತಾ ಇದಕ್ಕೆ? ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತದೆ, ಡಿಪ್ರೆಷನ್ ಇವಾಗಂತೂ ನೋಡ್ಬೇಕು, ಯವನಸ್ಥರು ಫುಲ್ ಡಿಪ್ರೆಷನ್. ಅದಕ್ಕೆ ಹೇಳ್ದಲ್ಲ, ನಾವು ಹುಟ್ಟಿ ತಪ್ಪು ಮಾಡ್ಬಿಟ್ಟ. ನಾವು ಯವನಸ್ತಾನ ಅವ ಹೇಳ್ತಾನೆ ಹುಟ್ಟು ತಪ್ಪು ಮಾಡ್ದ ಅಂತೇಳಿ. ಏನಂತ ಆಗ್ಯದ ನಿನಗೆ ಹುಟ್ಟು ತಪ್ಪು ಮಾಡಕ್ಕೆ? ಅವ್ನಿಗೆ ಕೇಳ್ಬೇಕು, ಯಾಕಂದ್ರೆ ನನ್ನ ಮನೆ ಪಲ್ಸರ್ ಗಾಡಿ ಕೊಡಿಸಿಲ್ಲ ಅಂತ ಹೇಳ್ತಾನೆ ನಾವು. ಹಲ್ಲೆಲೂಯ. ಲೈಫ್ ಈಸ್ ಬ್ಯೂಟಿಫುಲ್. ಹೇಳ್ರಿ, ಜೀವನ ಸುಂದರವಾಗಿದೆ. ಹೇಳ್ರಿ, ಜೀವನ ಸುಂದರವಾಗಿದೆ. ನೀವು ಹೇಳ್ದಂಗೆ ಅದು ಸುಂದರವಾಗ್ತದೆ. ಇಲ್ಲಪ್ಪ ಏನಾಯ್ತು ರೀ ಜೀವನದಾಗ, ಮುಗೀತು ನಮ್ದು, ಏನಾಯ್ತು ಹಿಂಗೆ ಅನ್ಕೊಂಡ್ರಿ, ಅದು ಹಂಗೇ ಆಗ್ತದೆ. ಅದು ಯಾವತ್ತೂ ಸಪ್ಪಗಿರ್ಬೇಡ್ರಿ. ಹಲ್ಲೆಲೂಯ. ಹಂಗಂತ ಹೋಗಿ ಎಲ್ಲರೂ ಸತ್ತಲ್ಲೆಲ್ಲ ಹೋಗಿ ನಗಬೇಡ್ರಿ. ಮತ್ತೆ ಪಾಸ್ಟರ್ ಹೇಳ್ಯಾರ ಅವಾಗಲೂ ನಗ್ತಾ ಇರ್ಬೇಕು. ಹಲ್ಲೆಲೂಯ. ಬೈಬಲ್ ಹೇಳ್ತಿದೆ, ನಗುವವರ ಸಂಗಡ ನಗರಿ. ಹಲ್ಲೆಲೂಯ. ಸಭೆಗೆ ಬಂದಾಗ ಕೆಲವ್ರಿಗೆ ನೋಡ್ತೀನಿ ಒಟ್ಟ ನಗಂಗಿಲ್ಲ. ಅವ್ರು ನೀವೇನೇ ಮಾಡೋಣ ನಗಂಗಿಲ್ಲ. ಸೀರಿಯಸ್ ಆಗಿರ್ಬೇಕು. ಗಾಡ್ ಈಸ್ ಎ ಕನ್ಸ್ಯೂಮಿಂಗ್ ಫೈರ್. ನಾನು ನಗಂಗಿಲ್ಲ. ಹೊರಗಡೆ ಅದು ಏನೋ ಜೋಕು ಏನೋ ಗೊತ್ತಿಲ್ಲ, ಅದಕ್ಕೆಲ್ಲ ನಗ್ತಿರ್ತಾರೆ ಅವರು. ಹಲ್ಲೆಲೂಯ. ಸೊ ಯಾವತ್ತೂ ಕೂಡ ಸಪ್ಪಗಿರಬಾರ್ದು. ಯಾಕೆ? ನಾವು ಲೋಕಕ್ಕೆ ಏನಾಗಿದ್ದೀವಿ ಅಂದರೆ ಪ್ರಭಾವ ಬೀರೋರಾಗಿದ್ದೀವಿ. ನಮ್ಮ ಸಿಚುವೇಶನ್ ಏನೇ ಇರ್ಬೋದು. ನೀವು ಹೇಳಿದರೆ, ಪಾಸ್ಟ್ರೇ ನಿಮಗೆ ಗೊತ್ತಿಲ್ಲರಿ, ನೀವು ಆರಾಮಾಗಿದ್ದೀರಿ. ನನ್ನ ಗಂಡ ಹೆಂಗಂತ ನಿಮಗೆ ಗೊತ್ತಿಲ್ಲ, ನನ್ನ ಪರಿಸ್ಥಿತಿ ಹೆಂಗದ ಗೊತ್ತಿಲ್ಲ, ನೀವು ಆರಾಮ ಮೈಕ್ ಹಿಡ್ಕೊಂಡು ಪ್ರೀಚ್ ಮಾಡಕತ್ತೀರಿ, ನಿಮಗೇನು ಗೊತ್ತು ನಮಗೆ ಅಂತೇಳಿ. ಹಲ್ಲೆಲೂಯ. ಈಗ ನಾವು ಹಂಗೆ ಹೇಳಕ್ಕೆ ಬರೋಂಗಿಲ್ಲಲ್ಲ, ನಿಮಗೇನು ಗೊತ್ತು ನಮ್ಮ ಪರಿಸ್ಥಿತಿ ಅಂತ. ಯಾಕೆ ನಾವು ಹಂಗೆ ಹೇಳಂಗಿಲ್ಲ? ಯಾಕಂದ್ರೆ ನಾವು ಇನ್ಫ್ಲೂಯೆನ್ಸ್ ಮಾಡೋರಿದ್ದೀವಿ. ನಮ್ಮ ಪರಿಸ್ಥಿತಿ ಏನೇ ಇರಲಿ ಹಿಂದೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರತಿಯೊಬ್ಬರಿಗೆ ಆ ಒಂದು ಕಷ್ಟ, ಆ ಒಂದು ಪರಿಸ್ಥಿತಿ ಇರುವಂಥದ್ದಾಗಿರ್ತದೆ. ಹಲ್ಲೆಲೂಯ. ಬಟ್ ಹೇಗೆ ನಾವು ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ಮುಖ್ಯ. ಅದಕ್ಕೆ ಜೀಸಸ್ ಹೇಳ್ತಾ ಇದ್ದಾರೆ, ಉಪ್ಪೇ ಸಪ್ಪಗಾದರೆ ಅದಕ್ಕೆ ರುಚಿ ಎಲ್ಲಿಂದ ಬಂದಿತ್ತು? ಹಲ್ಲೆಲೂಯ. ದೇವರು ಅಷ್ಟು ನಿಮ್ಮ ಮೇಲೆ ವ್ಯಾಲ್ಯೂವನ್ನು ಇಟ್ಟಿದ್ದಾರೆ, ಅಷ್ಟು ಬೆಲೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡು ಅಂದರೆ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲಂತೆ. ಅದನ್ನೇನು ಮಾಡ್ತಾರೆ? ಬಿಸಾಕ್ಬಿಟ್ಟು ಕಾಲಲ್ಲಿ. ಹಲ್ಲೆಲೂಯ. ಕೆಲವ್ರದ್ದು ಡೈಲಾಗ್ ಕೇಳಬೇಕು. ನಾ ಮನೆ ಬಾಗಿಲು ಮ್ಯಾಟ್ ಇದ್ದಂಗೆ ರೀ, ನನ್ನನ್ನು ಭಾಳ ಮಂದಿ ಯೂಸ್ ಮಾಡಿಕೊಂಡು ತುಳಿದು ಹೋದ್ರಿ. ನಿನಗೆ ನನ್ನ ಮಗ ಅಂದ ನೀ ಮ್ಯಾಟ್ ಅಂತೇಳಿ, ನೀವು ಉಪ್ಪಾಗಿದ್ದಿ. ಹಲ್ಲೆಲೂಯ. ನನಗೆಲ್ಲರೂ ಮ್ಯಾಟ್ ಥರ ಯೂಸ್ ಮಾಡಿ ಕೆಲಸಕ್ಕೆ ಬಂದಂಗೆ ಯೂಸ್ ಮಾಡಿಕೊಂಡು ಬಿಟ್ಬಿಟ್ರಿ. ನೀ ಮ್ಯಾಟ್ ಅಲ್ಲಪ್ಪ, ನೀ ಉಪ್ಪಿದ್ದಿ. ಉಪ್ಪು ಪ್ರಭಾವ ಬೀರುವನಾಗಿದ್ದಿ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನನ್ನು ಯಾಕೆ ಉಪಯೋಗ ಮಾಡ್ತಾ ಇದ್ದೀರಿ ಅಂದರೆ ನೀನು ಉಪ್ಪಾಗಿದ್ದಿ. ಹಲ್ಲೆಲೂಯ. ನೀ ಯೂಸ್ಫುಲ್ ಆಗಿದ್ದಿ. ಯೂಸ್ಫುಲ್ ಆಗೇ ಇರ್ಬೇಕು ನೀ. ಅದು ಬಿಟ್ಟು ಎಲ್ಲರೂ ನನಗೇ ಅಂತಾರ್ರಿ, ಎಲ್ಲರೂ ನನಗೇ ವರ್ಷಿ ಹೋಗ್ಬಿಡ್ತಾರೆ. ನಾ ಮ್ಯಾಟ್ ಇದ್ದೀನಿ ರೀ, ಮ್ಯಾಟ್ ಇದ್ದಂಗ್ರಿ ನಾ. ನೀ ಮ್ಯಾಟ್ ಅಲ್ಲ, ಉಪ್ಪು. ಹಲ್ಲೆಲೂಯ. ಆದರೆ ಈ ಉಪ್ಪಿನ ರುಚಿ ಹೆಂಗೆ ಕಳ್ಕೊಳ್ಳೋಕೆ ಸಾಧ್ಯ? ಜೀಸಸ್ ಪ್ರಶ್ನೆ ಹಾಕಿದ್ದಾರೆ, ಉಪ್ಪು ತನ್ನ ರುಚಿ ಕಳೆದುಕೊಂಡು ಅಂದರೆ ಅದಕ್ಕೆ ಉಪ್ಪಿನ ರುಚಿ ಹೆಂಗೆ ಬರ್ತದೆ? ಉಪ್ಪಿನ ರುಚಿ ಹೇಗೆ ಕಳೆದುಕೊಳ್ಳೋಕ್ಕೆ ಸಾಧ್ಯ? ಯಾರು ಹೇಳ್ತೀರಿ? ಹಿಂದಿನವ್ರು ಬೇಡ, ವಯಸ್ಸಾದವರೆಲ್ಲ ಬೇಡ, ಅವ್ರು ಭಾಳ ಇದ್ದಾರೆ. ಯವನಸ್ಥರು ಹೇಳ್ರಿ, ಉಪ್ಪಿನ ರುಚಿ ಹೇಗೆ ಕಳ್ಕೊಳ್ಳೋಕೆ ಸಾಧ್ಯ? ಉಪ್ಪು ಸಪ್ಪಗಾದರೆ ಅದಕ್ಕೆ ಏನು ಯಾತರಿಂದ ರುಚಿ ಬಂದಿತ್ತು ಅಂತ ಜೀಸಸ್ ಹೇಳ್ತಾ ಇದ್ದಾರೆ. ಸೊ ಉಪ್ಪು ತನ್ನ ರುಚಿ ಹೆಂಗೆ ಕಳ್ಕೊತದೆ? ಉಪ್ಪು
ಅದಕ್ಕೇನು ರುಚಿ ಇರ್ತದಲ್ಲ, ಅದು ರುಚಿ ಹೆಂಗೆ ಕಳ್ಕೊತದ, ಅದು ಹೆಂಗೆ ಸಪ್ಪಗಾಗ್ತದೆ ಅದು. ಓಕೆ, ನಮ್ಮ ಜೀವನದಾಗ ಓಕೆ ಇಲ್ಲ, ನಾ ಆತ್ಮಿಕವಾಗಿ ಕೇಳ್ತಾ ಇಲ್ರಿ, ಸುಮ್ಮನೆ ಜನರಲಾಗಿ ಕೇಳ್ತಾ ಇದ್ದೀನಿ. ಉಪ್ಪು, ಅಡುಗೆನ ಉಪ್ಪು ಅದು ರುಚಿ ಹೆಂಗೆ ಕಳ್ಕೊತದ ಅಂತೇಳಿ. ಈಗ ನೀವು ಅಡುಗೆಗೆ ಹೆಂಗೆ ಉಪ್ಪು ಹಾಕ್ತಿರಲ್ಲ, ಅದು ಟೇಸ್ಟ್ ಹೆಂಗೆ ಹೋಗ್ಬಿಡುತ್ತೆ. ಜೀಸಸ್ ಕೇಳ್ತಾ ಇದ್ದಾರೆ, ಗ್ಲಾಸ್ನಾಗ ಗ್ಲಾಸ್ನಾಗ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿದ್ರೆ ಟೇಸ್ಟ್ ಬರಲ್ಲ. ಹಾಂ, ಜಾಸ್ತಿ ನೀರು ಹಾಕಿದ್ದಾರೆ. ಎಷ್ಟು ಹುಷಾರಿದ್ದೀರಿ ನೀವೆಲ್ಲ. ನಾ ನಿಮ್ಮ ನಿಜವಾಗ್ಲೂ ನಿಮಗೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ನನಗೆ ಗೊತ್ತಾಯ್ತದ ಅಂತ. ಹಲ್ಲೆಲೂಯಾ. ಉಪ್ಪು ತನ್ನ ರುಚಿ ಹೆಂಗೆ ಕಳ್ಕೊತದಂದರೆ ಅಡಿಷನ್ ಆಫ್ ವಾಟರ್. ಅದಕ್ಕೆ ನೀವು ನೀರು ಜಾಸ್ತಿ ಹಾಕ್ರಿ, ರುಚಿ ಹೋಗ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಫುಲ್ ಬೆಂಕಿ, ಫೈರ್ 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 ಇರ್ತೀವಿ, ಏನೋ ಒಂದು ಸಣ್ಣದು ಆಗ್ಬಿಡ್ತು, ಫುಲ್ ಮುಗಿತು, ಜೀವನನೇ ಮುಗಿದು ಹೋಯ್ತು ಅನ್ನೋರಂಗೆ. ಹಲ್ಲೆಲೂಯಾ. ಯಾಕೆ? ಅದಕ್ಕೆ ಪೌಲ್ ಹೇಳ್ತಾನೆ, ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್. ಅಂದರೆ ಪವಿತ್ರ ಆತ್ಮನ ತಣ್ಣಗೆ ಮಾಡಬೇಡ್ರಿ ಅಂತ ಹೇಳಿ. ಹೆಂಗೆ ತಣ್ಣಗೆ ಮಾಡೋಕ್ಕಾಗ್ತದೆ? ಅಡಿಷನ್ ಆಫ್ ವಾಟರ್. ಅಡಿಷನ್ ಆಫ್ ವಾಟರ್ ಅಂದರೆ ಏನು? ಲೋಕದ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಆ್ಯಡ್ ಮಾಡ್ತಾ ಹೋದಿ ಅಂದರೆ ನಿನ್ನಲ್ಲಿರುವಂಥ ಬೆಂಕಿ ತಣ್ಣಗಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಲೋಕದ ಕಾರ್ಯಗಳು ಏನು? ಅವ್ರೇನಂತಾರೋ, ಇವ್ರೇನಂತಾರೋ, ಅವ್ರೇನು ತಿಳ್ಕೊತಾರೋ, ಇವ್ರೇನು ತಿಳ್ಕೊತಾರೋ, ಅವರು ಅನ್ನೋರು ಎಲ್ಲಿ ಸಿಗ್ತಾರೋ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅಡಿಷನ್ ಆಫ್ ವಾಟರ್. ಹಲ್ಲೆಲೂಯಾ. ಈ ಬೈಬಲಲ್ಲಿ ಅವರು ಅನ್ನೋದು ಒಂದು ಟೈಟಲ್ ಮೇಲೆ ಒಂದು ಮೆಸೇಜ್ ಕೊಡಮ್ಮವ್ರು, ಅವ್ರಿಗೆ ಕಂಡಿಡಿಯಮ್ಮವ್ರು ಎಲ್ಲಿದ್ದಾರೆ ಅಂತ ಹೇಳೋರಿಗೆ. ಹಲ್ಲೆಲೂಯಾ. ಸೊ ಯಾವತ್ತೂ ಕೂಡ ನಾವು ತಣ್ಣಗೆ ಆಗ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಬೆಂಕಿ ಉರಿತಾನೆ ಇರಬೇಕು. ಹಲ್ಲೆಲೂಯಾ. ಅವ್ರು ತಣ್ಣಗೆ ಮಾಡಿಬಿಟ್ರಿ, ಇವ್ರು ತಣ್ಣಗೆ ಮಾಡಿಬಿಟ್ರಿ, ಇಲ್ಲ, ನಮ್ಮಲ್ಲಿ ದೇವರ ಬೆಂಕಿ ಉರಿತಾನೇ ಇರಬೇಕು. ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ಹೇಳ್ತಾ ಇದ್ದಾರೆ, ನೀವು ಲೋಕದ ಕಾರ್ಯಗಳ ಜೊತೆಗೆ ನೀವು ಒಪ್ಪಂದ ಮಾಡಿಕೊಂಡ್ರೆ ನಿಮ್ಮ ಟೇಸ್ಟನ್ನು ಕಳೆದುಕೊಂಡ್ಬಿಡ್ತೀರಿ. ಹಲ್ಲೆಲೂಯಾ. ಲೋಕದ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡ್ಬಿಟ್ರೆ, ಸ್ನೇಹಿತರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ನೀವು ಉಪ್ಪನ್ನು ಕಳ್ಕೊಂಡ್ಬಿಡ್ತೀರಿ, ಸಪ್ಪಗಾಗ್ಬಿಡ್ತೀರಿ, ನಿಮ್ಮಲ್ಲಿರುವಂಥದ್ದು ಅದು ತಣ್ಣಗಾಗ್ಬಿಡ್ತದೆ. ಅದಕ್ಕೆ ಮತ್ತೆ ಯಾವ ರುಚಿನೂ ಬರಂಗಿಲ್ಲ. ಅದು ಯಾವುದಕ್ಕೆ ಉಪಯೋಗ ಆಗ್ತದೆ? ಕಾಲಲ್ಲಿ ಅವಾಗ ಆಗ್ತೀನಿ. ನೀನು ರುಚಿ ಕಳ್ಕೊಂಡಿ ಅಂದರೆ ಮುಗಿದು, ನೀ ಮ್ಯಾಟ್ ಆಗಿಬಿಡ್ತೀನಿ. ಹಲ್ಲೆಲೂಯಾ. ಮ್ಯಾಟ್ ಹೆಂಗೆ? ಎಲ್ಲರೂ ಅಲ್ಲಿ ಏನು ಒರೆಸ್ತಾರೆ ಅಲ್ಲ, ಕಾಲಲ್ಲಿ ಏನು ಹತ್ತಿರ್ತದೆ? ಹಾಂ, ಹಲ್ಲೆಲೂಯಾ. ಧೂಳು ಒರೆಸಿ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಅದನ್ನು ಧೂಳು ಒರ್ಸಕ್ಕೆ ಬಿಡ್ಬಾರ್ದು. ನಾವೇನಾಗಿದ್ದೀವಿ ಅಂತ ಅದನ್ನೇ ನಾವು ನಂಬಬೇಕು, ಅದನ್ನೇ ಘೋಷಣೆ ಮಾಡಬೇಕು. ಹಲ್ಲೆಲೂಯಾ. ನೀನು ಹಂಗಿದ್ದಿ, ನೀನು ಹಿಂಗಿದ್ದಿ, ಹಲ್ಲೆಲೂಯಾ, ನಿನ್ನ ಮೂಗು ಸರಿ ಇಲ್ಲ, ನಿನ್ನ ಕಲರ್ ಸರಿ ಇಲ್ಲ, ಏನೂ ಸರಿ ಇಲ್ಲ, ಅದು ದೇವರನ್ನು ಉಂಟು ಮಾಡಿದ್ದಾನೆ, ದೇವರನ್ನು ಕ್ರಿಯೇಟ್ ಮಾಡಿದ್ದಾನೆ. ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಬೇಕು. ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡಾಗ ನಾವು ಲೋಕಕ್ಕೆ ಉಪ್ಪಾಗಿ, ಫೈರ್ ಆಗಿ ಇರೋಕ್ಕೆ ಅದು ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಮೊದಲನೇದಾಗಿ ಉಪ್ಪು ತನ್ನ ರುಚಿಯನ್ನು ಹೆಂಗೆ ಕಳೆದುಕೋತದೆ? ಎಡಿಷನ್ ಆಫ್ ವಾಟರ್. ಎಡಿಷನ್ ಆಫ್ ವಾಟರ್ ಅಂದರೆ ಏನು? ಲೌಕಿಕವಾದ ಕಾರ್ಯಗಳು ನಮ್ಮ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ಅವರ ಇವರ ಮಾತುಗಳು, ದೇವರ ವಾಕ್ಯಕ್ಕಿಂತ ಅವರ ಇವರ ಮಾತುಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ರೆ ತಣ್ಣಗಾಗ್ಬಿಡ್ತೀವಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಕೇಳಿದ್ರು ಆದಾಮ ಮತ್ತು ಹವ್ವಳರಿಗೆ, ನಿನಗೆ ಯಾರು ಹೇಳಿದ್ರು ನೀನು ಬೆತ್ತಲೆ ಆಗಿದೆಯಾ ಅಂತ ಹೇಳಿ? ನಾನು ಹೇಳಿದ್ದ ನಿನಗೆ? ಯಾರು ಹೇಳಿದರು? ಸೈತಾನ್ ಹೇಳಿದ, ದೇವ್ರು ಹೇಳಿಲ್ಲ. ಹಲ್ಲೆಲೂಯಾ. ಅವ್ರಕ್ಕಿಂತ ಏನಂದರೆ ದೇವ್ರ ಮಾತಕ್ಕಿಂತ ಇವ್ರು ಹೇಳಿದ್ದೇ ಜಾಸ್ತಿ ನಮ್ಮ ತಲೆಗ. ಹಲ್ಲೆಲೂಯಾ. ಯಾರಿಗೂ ಲೋಕದ ಪ್ರಭಾವ ನಿಮ್ಮ ಮೇಲೆ ಬೀರುವುದಕ್ಕಾಗಿ ಬಿಡಬಾರ್ದು. ಇದು ಸತ್ಯ ವಾಕ್ಯವನ್ನು ಹಿಡಿದುಕೋಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದಾಗ ಮಾತ್ರ ಈ ಲೋಕದಲ್ಲಿ ನಾವು ಉಪ್ಪಾಗಿರೋಕ್ಕೆ ಸಾಧ್ಯ. ಜೀಸಸ್ ಹೇಳಿದರೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯಾ. ಎರಡನೇದು ಹೇಗೆ ತನ್ನ ಉಪ್ಪನ್ನು ಕಳೆದುಕೊಳ್ತದಂತಂದರೆ ಮಿಕ್ಸ್ಚರ್ ಆಫ್ ಇಂಪ್ಯೂರಿಟೀಸ್. ಕಲ್ಮಶವನ್ನು ನಾವು ಆ್ಯಡ್ ಮಾಡಿದಾಗ ಉಪ್ಪು ತನ್ನ ರುಚಿ ಕಳ್ಕೊಂಡ್ಬಿಡ್ತದೆ. ಕಲ್ಮಶ. ಮೊದಲನೇದಾಗಿ ನೀರು ಆ್ಯಡ್ ಮಾಡಿದಾಗ ಉಪ್ಪು ರುಚಿ ಕಳ್ಕೊತದೆ. ಎರಡನೇದಾಗಿ ಕಲ್ಮಶ. ಕಲ್ಮಶ ಅಂದರೆ ಮಿಕ್ಸ್ಚರ್ ಆಫ್ ಇಂಪ್ಯೂರಿಟೀಸ್. ಮಿಕ್ಸ್ಚರ್
ಮಿಕ್ಸರ್ ಅಂತಂದರೆ ಸ್ವಲ್ಪ ಪರಿಶುದ್ಧತೆ ಇರ್ತದೆ, ಆಮೇಲೆ ಸ್ವಲ್ಪ ಅಪರಿಶುದ್ಧತೆ ಇರ್ತದೆ. ಹೆಂಗೆ ಅಕ್ಕಿಯಲ್ಲಿ ಈಗ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ತಾ ಇದ್ದಾರೋ ಹಾಗೆ, ಎಣ್ಣೆಯಲ್ಲಿ ಏನದು ಬೋಂದು ಮಿಕ್ಸ್ ಮಾಡ್ತಾರೋ, ಇದೆಲ್ಲ ಏನಾಗಿದೆ ಮಿಕ್ಸರ್. ಲೋಕ ಎಲ್ಲ ಮಿಕ್ಸರಿಂದ ತುಂಬಲ್ಪಟ್ಟಿದೆ. ಯಾವುದೇ ಇದರಲ್ಲಿ ತಗೋರಿ, ಎಲ್ಲದರಲ್ಲಿ ಯಾವುದು ಒರಿಜಿನಾಲಿಟಿ ಸಿಗ್ತಾ ಇಲ್ಲ. ಅದಕ್ಕೆ ದೇವ್ರು ಹೇಳ್ತಿದ್ದಾರೆ, ನೀವು ಒರಿಜಿನಲ್ ಆಗಿದ್ದೀರಿ, ಒರಿಜಿನಲ್ ಆಗೇ ಇರ್ರಿ. ಹಲ್ಲೆಲೂಯ. ಅವ್ರಂಗೆ ಆಗ್ತೀನಿ ಇವ್ರಂಗೆ ಆಗ್ತೀನಿ ಅಂತ ಹೋಗೋಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯ. ನಾವು ಮನುಷ್ಯರದು ಬುದ್ಧಿ ಹೆಂಗಂದ್ರೆ, ಲೋಕದಲ್ಲೆಲ್ಲ ನೀವು ಪ್ರಾಣಿಗಳು ನೋಡ್ರಿ, ಯಾವತ್ತೂ ಟ್ರೈ ಮಾಡಲ್ಲ ಈ ಕುದುರೆ ಸಿಂಹ ಹಾಕಿ ಟ್ರೈ ಮಾಡಲ್ಲ. ಅದು ಮಾಡ್ತದ. ಮೀನು ಬೆಟ್ಟ ಹತ್ತಕ್ಕೆ ಟ್ರೈ ಮಾಡಲ್ಲ. ಅದು ಮೀನು ಎಲ್ಲಿರೋಕೆ ಇಷ್ಟಪಡ್ತದೆ? ನೀರಲ್ಲೇ ಇರೋಕೆ ಇಷ್ಟಪಡ್ತದೆ. ಆನೆ ಸಿಂಹ ಹಾಕಿ ಇಷ್ಟಪಡಂಗಿಲ್ಲ. ಅದು ಆನೆ ಆಗಿ ಇರೋಕ್ಕೆ ಇಷ್ಟಪಡ್ತದೆ. ಸಿಂಹ ಆಗಕ್ಕೆ ಇಷ್ಟಪಡ್ತದೆ. ಬರ್ಡ್ ಪಕ್ಷಿ ಹಾಕಿ ಇಷ್ಟಪಡ್ತದೆ ಅದು. ಬಟ್ ಪ್ರಾಬ್ಲಮ್ ಏನಂದರೆ ನಿಮ್ಮದು ನಾವು ಏನು ಇಲ್ಲೋ ಅದು ಆಗಕ್ಕೆ ಬಯಸ್ತಾ ಇರ್ತೀವಿ. ಹಲ್ಲೆಲೂಯಾ. ನಂಗೆ ಭಾಳ ಪ್ಯಾಷನ್ ಇದೆ ರೀ, ನನಗೆ ಹಾಡಾಡೋದಂದರೆ ಭಾಳ ಪ್ಯಾಷನ್. ನೀನು ಒಳಗಡೆ ಇರ್ಲಿಕ್ಕಿಲ್ಲ, ಅದು ಟ್ಯಾಲೆಂಟ್ ಇಲ್ಲ. ಅವೆಲ್ಲ ನಾವು ನೋಡ್ತಿರ್ತೀವಲ್ಲ ಸಿಂಗಿಂಗಲ್ಲಿ, ಅದು ಯಾಕೆ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಅದು ನಾವು ಅನ್ಕೋತೇವೆ ಸುಮ್ಮನೆ ಹಿಂಗೆ ಸ್ಟೈಲ್ ಮಾಡ್ತಾರೆ ಅಂತೇಳಿ. ಆ್ಯಕ್ಚುಲಿ ಅದು ಅವರು ಬ್ರೀತಿಂಗ್ದು ಮಾಡ್ತಿರ್ತಾರೆ ಅದು. ಸೊ ಒಂದ್ಸಲ ನನಗೆ ಅನಿಸ್ತು, ನಾನು ಸಿಂಗರ್ ಆಗಬೇಕಪ್ಪ, ನಾನು ಹಾಡಾಡಬೇಕು ಅಂತ ಹೇಳಿ ಮನೆ ಬೆಳಗ್ಗೆ ಎದ್ದ ತಕ್ಷಣವೇ ಅಂತ ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ಸರಿ ಇವ್ರಿಗೇನಾಯ್ತು, ಇಷ್ಟೊತ್ತೆಲ್ಲ ಚೆನ್ನಾಗೇ ಇದ್ರಲ್ಲ. ಅದು ಕೇಳಿದೆ ವೀಡಿಯೋಸಲ್ಲಿ, ನೀವು ವೋಕಲ್ಸನ್ನು ಪ್ರಾಕ್ಟೀಸ್ ಮಾಡಿರಿ ಅಂತೇಳಿ. ನಾನು 2-3 ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯ. ನೀವು ಏನಾಗಿದ್ದೀರಿ ನೀವೇ ಆಗಿರಿ. ಹಲ್ಲೆಲೂಯ. ಇನ್ನೊಬ್ರಂಗೆ ಆಗಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಟ್ರೈ ಮಾಡಿದ್ರು ಕೂಡ ಆಗೋಕ್ಕಾಗಲ್ಲ. ಹಲ್ಲೆಲೂಯ. ಅದಕ್ಕೆ ಜೀಸಸ್ ಹೇಳಿದರೆ, ನೀವು ಒರಿಜಿನಲ್ ಆಗಿದ್ದೀರಿ, ಒರಿಜಿನಲ್ ಆಗೇ ಇರ್ರಿ. ಹಲ್ಲೆಲೂಯ. ಮಿಕ್ಸ್ಚರ್ ಆಫ್ ಇಂಪ್ಯೂರಿಟೀಸ್. ಸಪ್ಪಗೆ ಹೇಗಾಗ್ತದೆ? ಮಿಕ್ಸ್ಚರ್ ಆಫ್ ಇಂಪ್ಯೂರಿಟೀಸ್. ಒಂದು ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 4ನೇ ವಚನ. ಈ ರೆಫರೆನ್ಸನ್ನು ಬರ್ಕೊಳ್ರಿ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 4ನೇ ವಚನ. ಒಬ್ರು ಯಾರಾದರೂ ವಾಕ್ಯವನ್ನು ತೆಗೀರಿ, ರೆಫರೆನ್ಸನ್ನು ಬರ್ಕೊಳ್ರಿ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 4ನೇ ವಚನ. ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದು ಹಾಕಿದರೆ ಅಕ್ಕ ಸಾಲಿಗನಿಗೆ ಬೇಕಾದ ಪಾತ್ರೆ ಆಗುವುದು. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಯಾವಾಗ ಇಂಪ್ಯೂರಿಟೀಸ್ ಅಂದರೆ ಮಿಕ್ಸರ್ ಹೋಗ್ತದೋ, ಆಗ ದೇವರು ನಿಮಗೆ ಉಪಯೋಗಿಸಿಕೊಳ್ಳುವ ಪಾತ್ರೆನಾಗಿ ಮಾಡ್ತಾರೆ. ಹಲ್ಲೆಲೂಯ. ನೀವು ಸುಮ್ಮನೆ ದೇವರೇ ನಾನು ಉಪಯೋಗ ಮಾಡು, ದೇವರೇ ನನಗೆ ಯೂಸ್ ಮಾಡು ಅಂದರೆ ಹೆಂಗೆ ಯೂಸ್ ಮಾಡೋಕ್ಕಾಗ್ತದೆ? ನಿಮಗೆ ಯಾರಾದರೂ ಪ್ಲೇಟ್, ಒಂದು ಹೊಲಸಾಗಿರೋ ಪ್ಲೇಟ್ ಕೊಟ್ಟರೆ ನೀವು ಊಟ ಮಾಡ್ತೀರಾ? ಅದ್ರಾಗ ಊಟ ಮಾಡ್ತೀರಾ? ಇವತ್ತು ತೊಳೆದಿರೋ ಪ್ಲೇಟೇ ಇನ್ನೊಂದ್ಸಲ ತೊಳೆದು ಊಟ ಮಾಡ್ತೀರಿ. ಅವ್ರು ಹೆಂಗೆ ತೊಳೆದಿರ್ತಾರೋ ಏನೋ ಅಂತೇಳಿ ನೋಡ್ರಿ ಅವ್ರು ಹೆಂಗೆ ಮಾಡೋದು. ಅಲ್ಲ, ದೇವರು ಇಷ್ಟು ಪರಿಶುದ್ಧ ದೇವರಾಗಿದ್ದಾನೆ. ನಮ್ಮನ್ನು ಯೂಸ್ ಮಾಡಬೇಕಂದ್ರೆ ನಮ್ಮಲ್ಲಿರುವ ಕೆಲವೊಂದು ಇಂಪ್ಯೂರಿಟೀಸನ್ನು ದೇವರು ಕಟ್ ಮಾಡ್ತಾರೆ. ಕೆಲವರು ಕೆಟ್ಟವರ ಸಹವಾಸವನ್ನು ದೇವರು ಕಟ್ ಮಾಡಂತ ಹೇಳ್ತಾರೆ. ಇಲ್ಲ ದೇವರೇ, ಅವನೂ ಬೇಕು, ಇವಳು ಬೇಕು, ನೀನೂ ಬೇಕು. ಮಿಕ್ಸರ್ ನಮ್ಮ ಜೀವಿತದಲ್ಲಿ ಮಿಕ್ಸರ್ ಇತ್ತು ಅಂತಂದರೆ ನಾವು ದೇವರ ಕೈಯಲ್ಲಿ ಆಗಂಗಿಲ್ಲ. ಹಲ್ಲೆಲೂಯ. 2 ತಿಮೋತಿ 2ನೇ ಅಧ್ಯಾಯ 20-21. ಸ್ವಲ್ಪ ಸ್ಪೀಡ್ ಹೋಗ್ತೀನಿ. 2 ತಿಮೋತಿ 2ನೇ ಅಧ್ಯಾಯ 20-21 ಓದ್ರಿ ಯಾರಾದರೂ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಆಮೆನ್. ಹಲ್ಲೆಲೂಯಾ. ಪೌಲನು ತಿಮೋತಿಗೆ ಏನು ಹೇಳ್ತಾ ಇದ್ದಾನೆ ಗೊತ್ತಾ?
ನೀನು ದೇವರಿಂದ ಉಪಯೋಗಿಸಲ್ಪಡಬೇಕಾದ್ರೆ ದೇವರ ದೊಡ್ಡ ಮನೆಯಲ್ಲಿ ಬೆಳ್ಳಿ ಇದೆ, ಬಂಗಾರ ಇದೆ, ಮತ್ತು ಮರದ ಪಾತ್ರೆಗಳಿದೆ, ಮಣ್ಣಿನ ಪಾತ್ರೆಗಳಿದೆ. ಹಲ್ಲೆಲೂಯಾ. ಬಂಗಾರ ಶುದ್ಧಿ ಆಗಬೇಕು ಅಂತಂದರೆ ಎಲ್ಲಿ ಹಾಕ್ತಾರೆ? ಅದಕ್ಕೆ ಎಲ್ಲಿ ಹಾಕ್ತಾರೆ? ಬೆಂಕಿಯಲ್ಲಿ ಹಾಕ್ತಾರೆ ಶುದ್ಧಿ ಆಗ್ಬೇಕಂದ್ರೆ. ಒಂದು ವೇಳೆ ಮರ ಶುದ್ಧಿ ಆಗಬೇಕು ಅಂದರೆ ಬೆಂಕಿಯಲ್ಲಿ ಹಾಕ್ತಾರೆ, ಸುಟ್ಟು ಹೋಗ್ಬಿಡ್ತದೆ. ಸೊ ನಾವು ಮರನ ಬಂಗಾರನ ದೇವರು ಟೆಸ್ಟ್ ಮಾಡೋಕ್ಕೆ ನೋಡ್ತಾರೆ. ಹಲ್ಲೆಲೂಯಾ. ಸೊ ದೇವರಿಂದ ಉಪಯೋಗಿಸಲ್ಪಡಬೇಕು ಅಂದರೆ ನಮ್ಮಲ್ಲಿರುವಂಥ ಇಂಪ್ಯೂರಿಟೀಸ್ ಅಂದರೆ ಕಲ್ಮಶವನ್ನು ನೋಡ್ರಿ, ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ ಏನಂದರೆ, ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ, ಎಲ್ಲರೂ ಹೇಳ್ರಿ, ಹೀಗಿರಲಾಗಿ ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು, ಹೇಳ್ರಿ, ಹೀಗಿರಲಾಗಿ ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಹಲ್ಲೆಲೂಯಾ. ಪೌಲನ್ ಹೇಳ್ತಾ ಇದ್ದಾನೆ, ನೀನು ದೇವರಿಂದ ಅವನ ತಿಮೋತಿಯಲ್ಲಿ ಅವನಿಗೆ ಒಂದು ವರ ಇತ್ತು, ಬಟ್ ಆ ವರ ಅವನಿಗೆ ಉಪಯೋಗ ಮಾಡ್ತಾ ಇರಲಿಲ್ಲ. ಅದು ನೆಕ್ಸ್ಟ್ ಸೆಷನಲ್ಲಿ ನೋಡ್ತೇವೆ ಹೇಗೆ ಅವನು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಪೌಲನ್ ತಿಮೋತಿಗೆ ಹೇಳ್ತಾ ಇದ್ದಾನೆ, ನಿನ್ನ ಸಹವಾಸ ಎಂಥವ್ರದ್ದು ಮಾಡ್ತಾ ಇದ್ದಿ? ತಿಮೋತಿ ಯವನಸ್ಥನಾಗಿದ್ದ, ಯಂಗ್ ಮ್ಯಾನ್ ಆಗಿದ್ದ, ನಿನ್ನ ಸಹವಾಸ ಎಂಥವ್ರದ್ದಿದೆ, ಮೊದಲು ಅಂಥವ್ರ ಸಹವಾಸ ನೀನೇನು ಮಾಡು, ಬಿಟ್ಟುಬಿಡು. ಹಲ್ಲೆಲೂಯಾ. ಆಗ ಉತ್ತಮವಾದ ಬಳಕೆಗೂ, ನೋಡ್ರಿ, ಸಹವಾಸ ಮಾಡೋದು ಬೇರೆ, ಜನರ ಜೊತೆ ಕನೆಕ್ಷನ್ ಇರುವುದು ಬೇರೆ. ಹಲ್ಲೆಲೂಯಾ. ಸಹವಾಸ ಅಂತಂದರೆ, ಫ್ರೆಂಡ್ಸ್ ಅಂತಂದರೆ ಡೈಲಿ ಸಿಗ್ತಾರೆ, ಮಾತಾಡ್ತಾರೆ, ಅವ್ರದ್ದೊಂದು ಅಡ್ಡ ಇರ್ತದೆ, ಅಲ್ಲಿ ಹೋಗ್ತಾರೆ. ಹಲ್ಲೆಲೂಯಾ. ಇಲ್ರಿ ಸುಮ್ಮನೆ ಹೋಗ್ತೀನಿ ರೀ, ಅವ್ರು ಸಿಗರೇಟ್ ಸೇರ್ತಾರೆ, ನಾನು ನೋಡ್ತೀನಿ ಅವ್ರು ಹೆಂಗೆ ಸೇರ್ತಾರೆ ಅಂತೇಳಿ. ಅವ್ರಿಗೆ ನೋಡಿ ಅವ್ರು ಸೇದಿ ಧೂಳು ಬಿಡ್ತಾರೆ, ಬಿಟ್ಟು ಅವನಿಗೆ ಕ್ಯಾನ್ಸರ್ ಬರೋದು, ಇವನಿಗೆ ಜಲ್ದಿ ಕ್ಯಾನ್ಸರ್ ಬರ್ತದೆ. ಯಾರಿಗೆ? ಸೇದ್ಲಾರ್ದವನಿಗೆ. ಸೇದೋನಿಗೆ ಲೇಟಾಗಿ ಬರ್ತದೆ, ಯಾಕಂದರೆ ಅವ್ರು ಬಿಟ್ಟಿದ್ದೀವಿ ಕುಡಿದು ಪ್ರಭಾವ, ಎನ್ವೈರನ್ಮೆಂಟ್. ಹಲ್ಲೆಲೂಯಾ. ಸೊ ಅಂಥವ್ರಿಗೆ ಏನು ಮಾಡಬೇಕು? ಓನ್ಲಿ ಅವ್ರು ಹಾಯ್ ಮಾಡಿದ್ರೆ ನಾವೇನು ಮಾಡಬೇಕು? ಅವ್ರು ಹಾಯ್ ಅಂದರೆ ನಾವೇನು ಅನ್ಬೇಕು? ಹಲ್ಲೆಲೂಯಾ. ಅವ್ರು ಬಂದು, ಇಲ್ಲ ಅಣ್ಣ ನನಗಿದು ಸಮಸ್ಯೆ ಅದಂದ್ರೆ, ಬಾ ಇವಾಗ ಬಾ ಮಾತಾಡ್ತೀನಿ, ಇವಾಗ ಹೇಳಿ ನಿನ್ನ ಸಮಸ್ಯೆ ಅನ್ನೋದು, ಪ್ರಾರ್ಥನೆ ಮಾಡ್ತೀನಿ, ನಾ ಚರ್ಚಿಗೆ ಬಾ, ಪ್ರೇಯರಿಗೆ ಬಾ. ಹಲ್ಲೆಲೂಯಾ. ಅದು ನೀವು ಪ್ರಭಾವ ಬೀರುವಂಥದ್ದು. ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ನೀನು ಹೀನ ನಡತೆ ಉಳ್ಳವರ ಸಹವಾಸ ಏನು ಮಾಡಬೇಕಾಗಿದೆ? ಬಿಟ್ಟು ಬಿಡಬೇಕಾಗಿದೆ. ಅವಾಗ ಬಿಟ್ಟಾಗ ತನ್ನನ್ನು ಶುದ್ಧಿ ಮಾಡಿಕೊಂಡ್ರೆ, ಯಾರು ಶುದ್ಧಿ ಮಾಡಿಕೊಳ್ಬೇಕು? ಯಾರು ಶುದ್ಧಿ ಮಾಡಿಕೊಳ್ಬೇಕಿಲ್ಲಿ? ಹಲ್ಲೆಲೂಯಾ. ದೇವರು ಆಲ್ರೆಡಿ ಸ್ಪಿರಿಟಲ್ಲಿ ಏನು ಮಾಡಿದ್ದಾರೆ? ನಮಗೆ ಶುದ್ಧ ಮಾಡಿದ್ದಾರೆ. ಈಗ ಮನಸ್ಸಿನಲ್ಲಿ ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಅದಕ್ಕೆ ಪೌಲನ್ ಹೇಳ್ತಾನೆ, ತನ್ನಂತಾನು ಶುದ್ಧಿ ಅಂದರೆ ಲೋಕದ ಕಾರ್ಯಗಳಿಗೆ ಮಿಕ್ಸ್ ಆಗ್ಲಾರ್ದಂಗೆ, ಲೋಕದ ರೀತಿಯಾಗಿ ನಾವು ಬಿಹೇವ್ ಮಾಡದ ಹಾಗೆ ಶುದ್ಧ ಮಾಡಿಕೊಳ್ತಾ ಹೋದರೆ ಅವನು ಉತ್ತಮ ಬಳಕೆಗೆ ಯೋಗ್ಯನಾಗಿರುವನು. ಹಲ್ಲೆಲೂಯಾ. ಯಜಮಾನನಿಗೆ ಉಪಯುಕ್ತನಾಗಿ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿರುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಭಾವ ಬೀರ್ಬೇಕಾ? ದೇವರು ನಿಮ್ಮನ್ನು ಉಪಯೋಗ ಮಾಡಬೇಕಾ? ದೇವರು. ಹಲ್ಲೆಲೂಯಾ. ಅಂದರೆ ಹೀನ ನಡತೆ ಉಳ್ಳವರ ಸಹವಾಸವನ್ನು ಏನು ಮಾಡ್ರಿ? ಹಲ್ಲೆಲೂಯಾ. ಈ 10 ಮಂತ್ಸ್ ನೀವು ಇದನ್ನೇನಾದರೂ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ 10 ವರ್ಷಕ್ಕೆ ನಿಮಗಿದು ಪ್ರವಾದನೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ನಿಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವತ್ತು. ಹಲ್ಲೆಲೂಯಾ. ನೀವು ಅವರನ್ನು ಹೇಳಿ ಬದಲಾವಣೆ ಅವರಿಗೆ ಮಾಡಬೇಕು, ಹೊರತಾಗಿ ಅವ್ರ ಮಾತು ಕೇಳಿ ನೀವು ಬದಲಾವಣೆ ಆಗಬೇಕು. ಆ ಒಂದು ಪ್ರಭಾವ ನಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಸೊ ಒಂದು ಎಕ್ಸಾಂಪಲನ್ನು ನೋಡೋಣ, ಕೆಲವೊಂದು ವಚನವನ್ನು ಬರ್ಕೊಡ್ರಿ. ಓಕೆ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೀನು ಲೋಕಕ್ಕೆ ಬೆಳಕಾಗಿದೆ. ಮೊದಲನೇದಾಗಿ ನೀನು ಏನಾಗಿದ್ದಿ? ಲೋಕಕ್ಕೆ ಉಪ್ಪಾಗಿದೆ. ಎರಡನೇದಾಗಿ ನೀನು ಲೋಕಕ್ಕೆ ಬೆಳಕಾಗಿದ್ದಿ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಯೇಸು
ತಿರುಗಿ ಅವರ ಸಂಗಡ ಮಾತನಾಡಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಈ ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ. ಸೂರ್ಯ ನಿಜವಾದ ಬೆಳಕಲ್ಲ. ಹಲ್ಲೆಲೂಯಾ. ನಿಜವಾದ ಬೆಳಕು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ನಾನೇ ನಿಜವಾದ ಬೆಳಕಾಗಿದ್ದೇನೆ. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನಂದರೆ, ಶರಣು ಬಾ, ಶರಣು ಜೀಸಸ್. ಶರಣು ಹೇಳ್ತಾ ಇದ್ದಾನೆ, ನಾನೇ ಲೋಕಕ್ಕೆ ಬೆಳಕು. ಇಲ್ಲ ಬಾಪ. ಹಾಂ, ಶರಣು ಹೇಳ್ತಾ ಇದ್ದಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ. ಹೇಳ, ಕೈ ಮಾಡು. ಹಾಂ ಹಾಂ, ಶರಣು ಹೇಳ್ತಾ ಇದ್ದಾನೆ ಅಂದರೆ ಜೀಸಸ್ ಹೇಳ್ತಾ ಇದ್ದಾರೆ. ಶರಣು ಇವಾಗ ಯಾರು? ಹಾಂ, ಶರಣು ಜೀಸಸ್ ಹೇಳ್ತಾ ಇದ್ದಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಅವನು ಕತ್ತಲೆಯಲ್ಲಿ ನಡೆಯಂಗಿಲ್ಲ ಅಂತೆ. ಹಲ್ಲೆಲೂಯಾ. ಅಂದರೆ ಯೇಸುವನ್ನು ಹಿಂಬಾಲಿಸುವವರು ಅವರ ಲೈಫಲ್ಲಿ ಗೊತ್ತಿರ್ತದೆ ಅವನು ಏನು ಮಾಡ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ, ಅವನು ಯಾತಕ್ಕಾಗಿ ಬದುಕ್ತಾ ಇದ್ದಾನೆ, ಈ ಸಮಸ್ಯೆ ಯಾಕೆ ಬರ್ತಾ ಇದೆ, ಈ ಸಮಸ್ಯೆಯಿಂದ ಹೇಗೆ ಜಯ ಹೊಂದಬೇಕು, ಇದು ಎಲ್ಲ ಆತನಿಗೆ ಗೊತ್ತಿರ್ತದೆ. ಅವನು ಕನ್ಫ್ಯೂಸಲ್ಲಿ ಇರಂಗಿಲ್ಲ, ಅವನು ಕ್ಲಾರಿಟಿ ಇರ್ತದೆ. ಯಾಕೆ? ಅವನು ಬೆಳಕನ್ನು ಏನು ಮಾಡ್ತಾ ಇದ್ದಾನೆ? ಹಿಂಬಾಲಿಸ್ತಾ ಇದ್ದಾನೆ. ಅದಕ್ಕೆ ಜೀಸಸ್ ನೋಡಿ ಎಂತ ಪ್ರಾಮಿಸ್ ಮಾಡಿದ್ದಾರೆ, ನನ್ನನ್ನು ಹಿಂಬಾಲಿಸುವವನು ಅವನು ಎಂದಿಗೂ ಕತ್ತಲೆಯಲ್ಲಿ ಇರಂಗಿಲ್ಲ. ಕತ್ತಲೆ ಎದಕ್ಕೆ ಸೂಚನೆ ಆಗಿದೆ ಅಂದರೆ ಭಯಕ್ಕೆ ಸೂಚನೆ ಆಗಿದೆ. ಕತ್ತಲೆಯಲ್ಲಿದ್ದಾಗ ಏನಾಗ್ತದೆ? ಹಲ್ಲೆಲೂಯಾ, ಭಯ ಆಗ್ತದೆ. ಕತ್ತಲೆ ಭಯ. ಕತ್ತಲೆಯಲ್ಲಿ ಯಾರು ಹೊಡೆದಾರೋ ಗೊತ್ತಾಗಂಗಿಲ್ಲ. ಗೊತ್ತಾಗ್ತದೆ ಯಾರು ಹೊಡೆದಾರ ಕತ್ತಲೆಯಲ್ಲಿ? ಗೊತ್ತಾಗಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಲೈಫಲ್ಲಿ ಯಾಕೆ ಸಮಸ್ಯೆ ಬಂತು ಗೊತ್ತಾಗ್ತಿಲ್ಲ. ಅದಕ್ಕೆ ಲೈಫಲ್ಲಿ ಹೇಳ್ತಾರೆ, ಹಣ ಬಂತು, ಹಣ ಹೋಯ್ತು, ಗೊತ್ತಾಗ್ತಾ ಇಲ್ಲ. ಯಾಕೆ? ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ಆದರೆ ಜೀಸಸ್ ಏನು ಹೇಳ್ತಾ ಇದ್ದಾರೆ? ನನ್ನನ್ನು ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಅಂದರೆ ನಾನು ಎಂಥ ಬೆಳಕಾಗಿದ್ದೇನೆ ಅಂದರೆ ಜೀವ ಕೊಡುವ ಬೆಳಕಾಗಿದ್ದೇನೆ. ಅಂದರೆ ನನ್ನನ್ನು ಹಿಂಬಾಲಿಸುವನು ಮೊದಲನೇದಾಗಿ ಕತ್ತಲೆಯಲ್ಲಿ ಅವನು ನಡೆಯಂಗೇ ಇಲ್ಲ. ಅವನಿಗೆ ಗೊತ್ತಿರ್ತದೆ, ಅವನಿಗೆ ಕ್ಲಾರಿಟಿ ಇರ್ತದೆ, ಅವನು ಏನು ಮಾಡ್ತಾ ಇದ್ದಾನೆ, ಅವನು ಯಾರಾಗಿದ್ದಾನೆ, ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅಷ್ಟೇ ಮಾತ್ರವಲ್ಲದೆ ಜೀಸಸ್ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಏನಿದೆ ಜೀವ ಕೊಡುವ ಬೆಳಕು ಅವನಲ್ಲಿ ಬರ್ತದಂತೆ. ಹಲ್ಲೆಲೂಯಾ. ಈಗ ನಾನು ಹಿಂಬಾಲಿಸುವಾಗ ಈ ಬೆಳಕು ಈಗ ನನ್ನಲ್ಲಿ ಏನಾಗ್ತಾ ಇದೆ? ಟ್ರಾನ್ಸ್ಫರ್ ಆಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಒಂದು ಪ್ರಾಮಿಸ್ ಅನ್ನು ದೇವ್ರು ಕೊಟ್ಟಿದ್ದಾರೆ ನೋಡ್ರಿ. ಬರೀ ಹಿಂಬಾಲಿಸೋದು ಮಾತ್ರ ಅಲ್ಲ, ಬೆಳಕಿನಲ್ಲಿ ಜೀಸಸ್ ಅಲ್ಲಿರೋ ಬೆಳಕು ನನಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಯಾವಾಗ ನನಗೆ ಆ ಬೆಳಕು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೋ ಜೀಸಸ್ ಹೇಳ್ತಾ ಇದ್ದಾರೆ, ಈಗ ನೀನು ಲೋಕಕ್ಕೆ ಬೆಳಕಾಗಿದ್ದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ನೀನು ಲೋಕಕ್ಕೆ ಬೆಳಕಾಗಿದ್ದಿ. ಹಲ್ಲೆಲೂಯಾ. ಅಂದರೆ ನಿನ್ನನ್ನು ನೋಡಿದ್ರೆ ಇವನು ಬೆಳಕಿನವನು. ಹಲ್ಲೆಲೂಯಾ. ನಿನ್ನನ್ನು ನೋಡಿದ್ರೆ ಫುಲ್ ಪೀಸ್ಫುಲ್ ಆಗಿದ್ದಾನೆ ಅವನು, ಸಮಾಧಾನವಾಗಿದ್ದಾನೆ ಅವನು. ಹಲ್ಲೆಲೂಯಾ. ಅವ್ರಿಗೆ ಗೊತ್ತಿದೆ ಏನು ಮಾಡ್ತಾ ಇದ್ದಾನೆ, ಏನಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಯಾಕೆ? ಆ ಬೆಳಕು ಎಲ್ಲಿ ಟ್ರಾನ್ಸ್ಫರ್ ಆಗಿದೆ? ನನ್ನಲ್ಲಿ ಟ್ರಾನ್ಸ್ಫರ್ ಆಗಿದೆ. ಯಾಕೆ ಟ್ರಾನ್ಸ್ಫರ್ ಆಗಿದೆ? ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಯೇಸುವನ್ನು ಹಿಂಬಾಲಿಸುವುದು ಅಂತಂದರೆ ಯೇಸು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಹೋಗೋದು. ಯೇಸು ಸಮುದ್ರದಲ್ಲಿ ದೋಣಿಯಲ್ಲಿ ಹೋದರೂ ಕೂಡ ಅಲ್ಲಿ ಹೋಗೋದು. ಯೇಸು ಅಡವಿಯಲ್ಲಿ ಹೋದರೂ ಕೂಡ ಅಲ್ಲಿ ಹೋಗೋದು. ಏಸಪ್ಪ ಇಲ್ಲಿ ಅಡವಿ ಇದೆ, ಬೇಡ, ಸ್ವಲ್ಪ ನೀ ಅಲ್ಲೇ ಇರು, ನಾನು ಸ್ವಲ್ಪ ಹೋಗಿ ಬರ್ತೀನಿ ಇಲ್ಲಿ. ಹಲ್ಲೆಲೂಯಾ. ನನ್ನನ್ನು ಹಿಂಬಾಲಿಸುವವನು ಅಂದರೆ ನನ್ನ ಮಾತಿಗೆ ಅನುಸಾರವಾಗಿ ನಡೆಯುವವನು, ನನಗೆ ವಿಧೇಯನಾಗುವವನು, ಅವನಲ್ಲಿ ಜೀವ ಕೊಡುವ ಬೆಳಕಿದೆ. ನೀನು ಕತ್ತಲೆಯಲ್ಲಿ ಇರೋಕೆ ಎಷ್ಟು ಜನರಿಗೆ ಇಷ್ಟ? ಏನ್ರಿ ಪಾಸ್ಟರ್ ಹಿಂಗೆ ಕ್ವಶನ್ ಕೇಳ್ತೀರಿ? ಅಲ್ಲಲ್ಲ, ಬಟ್ ಒಳಗಡೆ ಇರ್ತದೆ. ಒಳಗಡೆ ಹೇಳ್ತೀವಿ, ಇದು ಯಾರ ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಹಲ್ಲೆಲೂಯಾ. ಜೀವ ಕೊಡುವ ಬೆಳಕು ಅವನು ಹೊಂದಿದವನಾಗಿದ್ದಾನೆ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಹಲ್ಲೆಲೂಯಾ. ಅಂದರೆ ನಾವು ಮುಂಚೆ ಕತ್ತಲೆಯಲ್ಲಿ ಇದ್ದಿದ್ವಿ ನೋಡ್ರಿ. ವಾಕ್ಯ ಓದ್ರಿ, ಒಂದು ವಾಕ್ಯ, ಎಫೆಸ 5:8. ಎಫೆಸದವರು ಬರೆದ ಪತ್ರಿಕೆ 5:8. ನೀವು
ಹಿಂದಿನ ಕಾಲದಲ್ಲಿ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಕತ್ತಲೆಯಾಗಿದ್ದೀರಿ. ಆದರೆ ಈಗ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಾಗ್ತೀರಾ ಅಥವಾ ಆಗಿದ್ದೀರಾ? ಬೆಳಕಾಗ್ತೀರಾ ಅಥವಾ ಆಗಿದ್ದೀರಾ? ಹಿಂದಿನ ಕಾಲದಲ್ಲಿ ಏನಾಗಿದ್ದೀರಿ? ನೀವೇ ಕತ್ತಲೆಯಲ್ಲಿ ನೀವೇ ಕತ್ತಲಾಗಿದ್ದೀರಿ ಅಂತ. ಹಲ್ಲೆಲೂಯಾ. ಕತ್ತಲೆಯಲ್ಲಿ ಇರೋದು ಬೇರೆ, ನಾವೇ ಕತ್ತಲಾಗೋದು ಬೇರೆ. ಹಲ್ಲೆಲೂಯಾ. ಕತ್ತಲೆಯಲ್ಲಿ ಇರುವುದು ಅಂದರೆ ಭಯದಲ್ಲಿ, ಕನ್ಫ್ಯೂಷನಲ್ಲಿ, ಗಲಿಬಿಲಿಯಲ್ಲಿ, ಗೊಂದಲದಲ್ಲಿ ಇರುವುದು. ನಾವೇ ಕತ್ತಲೆ ಅಂದರೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲಿ ಕತ್ತಲೆ ಹರಡ್ತಾ ಇರ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಗಲಿಬಿಲಿ ಉಂಟು ಮಾಡ್ತಿರ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಭಯ ಉಂಟು ಮಾಡ್ತಿರ್ತೀವಿ. ಯಾಕೋ ಅವ್ರು ಬಂದು ಹೋದಾಗಿಂದ ಏನೋ ಒಂಥರ ಗಲಿಬಿಲಿ ಆಗ್ತಾ ಇದೆ. ಯಾಕೆ? ಅವನ ಕತ್ತಲೆ ಕ್ಯಾರಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಹಿಂದಿನ ಕಾಲದಲ್ಲಿ ನೀವೇನಾಗಿದ್ದೀರಿ? ಕತ್ತಲೆ ಆಗಿದ್ದೀರಿ. ಅಂದರೆ ದೇವರನ್ನು ಅರಿಯದವರಾಗಿದ್ದೀರಿ. ನೀವು ಪಾಪದಲ್ಲಿ ಇರುವವರಾಗಿದ್ದೀರಿ, ಮೊಂಡತನದಲ್ಲಿ ಇರೋವರಾಗಿದ್ದೀರಿ. ನೀವು ದೇವರಂದ್ರೆ ನಿಮಗೆ ಯಾರಂತ ಗೊತ್ತಿರಲಿಲ್ಲ, ಕತ್ತಲೆಯಲ್ಲಿ ಇದ್ದಿದ್ದೀರಿ. ಆದರೆ ಬೈಬಲ್ ಹೇಳುತ್ತಿದೆ ಈಗ, ಹೇಳ್ರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಈ ಏರಿಯಾದಲ್ಲೆಲ್ಲ ಇಮ್ಯಾಜಿನ್ ಮಾಡ್ರಿ, ಕತ್ತಲೆ ಇತ್ತು. ಅಂದರೆ ಆತ್ಮಿಕವಾಗಿ ಇಲ್ಲಿ ಯಾರು ವಿಶ್ವಾಸಿಗಳಿಲ್ಲ. ಯಾವಾಗ ಇಲ್ಲಿ ಒಂದು ಫ್ಯಾಮಿಲಿ ಕ್ರಿಸ್ತನ ಕಡೆಗೆ ಬರ್ತದೋ ಆ ಏರಿಯಾದಲ್ಲಿ ಅದು ಬೆಳಕು ಬಂತದು. ಹಲ್ಲೆಲೂಯಾ. ಆ ಬೆಳಕು ಅದು ಇನ್ನೊಂದು ಕಡೆ ಹೋಯ್ತು ಅಂದರೆ ಅಲ್ಲಿ ಬೆಳಕು ಬರ್ತದೆ, ಮತ್ತು ಆ ಬೆಳಕು ಇನ್ನೊಂದು ಕಡೆ ಹೋಯ್ತು ಅಂದರೆ ಅಲ್ಲಿ ಬೆಳಕು ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದರೆ ನೀವು ಲೋಕಕ್ಕೆ ಏನಾಗಿದ್ದೀರಿ? ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ಸೊ 2 ವಿಷಯ ನಾವು ನೋಡಿದ್ದೀವಿ. ಬೆಳಕು ಎಷ್ಟು ಪ್ರಭಾವ ಬೀರುತ್ತದೆ. ಹಲ್ಲೆಲೂಯಾ. ಬೆಳಕು ಎಷ್ಟು ಇನ್ಫ್ಲೂಯೆನ್ಸ್ ಮಾಡುವಂಥದ್ದಾಗಿದೆ. ಸೂರ್ಯ 2 ದಿವಸ ಬರಲಿಲ್ಲ ಅಂತಂದರೆ ಹೆಂಗಾಗ್ತದೆ? ನಮ್ಮ ಗುಲ್ಬರ್ಗ ಮಂದಿಗೆ ಏನು ಬೇಕು? ಬಿಸಿಲು ಬೇಕು. ಹಲ್ಲೆಲೂಯಾ. ಸೂರ್ಯ 3 ದಿವಸ ಬರಲಿಲ್ಲ ಅಂದರೆ ಇಮ್ಯಾಜಿನ್ ಮಾಡ್ರಿ ಹೆಂಗಿರ್ತದೆ. ಇಮ್ಯಾಜಿನ್ ಮಾಡ್ರಿ. ಇಮ್ಯಾಜಿನ್ ಅಲ್ಲಿ ಇದು ರಿಯಲ್ ಫ್ಯಾಕ್ಟ್ ಇದೆ. ಏನಂದರೆ ಒಂದು ವೇಳೆ ಭೂಮಿ ಜಸ್ಟ್ 5 ಸೆಕೆಂಡ್ ಸ್ಟಾಪ್ ಆಯಿತು ಅಂದರೆ, ಜಸ್ಟ್ 5 ಸೆಕೆಂಡ್ ಎಂಟೈರ್ ಸಿಸ್ಟಮೇ ಕೊಲ್ಯಾಪ್ಸ್ ಆಗ್ತದಂತೆ. ಎಂಟೈರ್ ಭೂಮಿ ಏನೆಲ್ಲ ಇದೆ ಅದು ಎಂಟೈರ್ ಭೂಮಿನೇ ಕೊಲ್ಯಾಪ್ಸ್ ಆಗ್ತದೆ ಜಸ್ಟ್ 5 ಸೆಕೆಂಡ್. ಹಲ್ಲೆಲೂಯಾ. ನೋಡ್ರಿ ಭೂಮಿ ಹೆಂಗೆ ತಿರುಗ್ತಾ ಇದೆ, ಅದು ಜಸ್ಟ್ 5 ಸೆಕೆಂಡ್ ನಿಂತರೆ. ದೇವರು ಎಷ್ಟು ಪವರ್ಫುಲ್ ಆಗಿ ಆತನು ಆ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಲ್ಲೆಲೂಯಾ. ಹೇಳ್ರಿ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಹಲ್ಲೆಲೂಯಾ. ಮತ್ತಾಯ 5ನೇ ಅಧ್ಯಾಯ 14 ಮತ್ತು 16. ಮತ್ತಾಯ 5ನೇ ಅಧ್ಯಾಯ 14 ಮತ್ತು 16. ಮತ್ತಾಯ 6ನೇ ಅಧ್ಯಾಯ 22, 23. ರೆಫರೆನ್ಸ್ ಬರ್ಕೋರಿ. ಕೆಲವೊಂದು ವಾಕ್ಯ ಮಾತ್ರ ಓದಿಸ್ತೇನೆ, ನೀವು ಮನೆಗೆ ಹೋಗಿ ಆ ವಾಕ್ಯವನ್ನು ಸ್ಟಡಿ ಮಾಡಿರಿ. 1 ಥೆಸಲೋನಿಕ 5:5. ಮತ್ತಾಯ 6ನೇ ಅಧ್ಯಾಯ 22, 23. 1 ಥೆಸಲೋನಿಕ 5ನೇ ಅಧ್ಯಾಯ 5ನೇ ವಚನ. ಓಕೆ, ಒಂದು ವಚನ ಓದೋಣ. ಯಾವುದಿದು? ಓಕೆ, ಮತ್ತಾಯ 5ನೇ ಅಧ್ಯಾಯ 14 ಮತ್ತು 16ನೇ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹಲ್ಲೆಲೂಯಾ. ನೋಡ್ರಿ, ಗಮನ ಕೊಡ್ರಿ, ನನ್ನ ಕಡೆ ನೋಡ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ಬೆಳಕು ಏನು ಅಂತಂದರೆ ಒಳ್ಳೆ ಕಾರ್ಯಗಳಾಗಿರುವಂಥದ್ದಾಗಿದೆ. ನೀವು ಮಾಡುವಂಥ ಒಳ್ಳೆ ಕಾರ್ಯಗಳು ಅದು ಜನರಿಗೆ ಬೆಳಕಾಗಿರುವಂಥದ್ದಾಗಿದೆ. ಸೊ ಯಾರು ಕೂಡ ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ಅಂದರೆ ಅದು ಎಲ್ಲೂ ಕೂಡ ಏನು ಮಾಡಂಗಿಲ್ಲ, ಕೆಳಗಡೆ ಇಡಂಗಿಲ್ಲ. ದೀಪ ಯಾವಾಗಲೂ ಎಲ್ಲಿಡ್ತಾರೆ? ಮೇಲಿಡ್ತಾರೆ. ಯಾಕೆ? ಅದು ಎಲ್ರಿಗೂ ಏನಾಗಬೇಕು? ಹಲ್ಲೆಲೂಯಾ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ಏನು ಬರ್ತಾ ಇದ್ದೀರೋ, ನೀವು ನಿಮ್ಮ ಕುಟುಂಬಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ.
ನೋಡ್ರಿ, ಅದಕ್ಕೆ ಹೇಳ್ತದೆ, ಆಗ ಅದು ಮನೆಯವರೆಲ್ಲರಿಗೆ ಬೆಳಕು ಕೊಡುವುದು. ಯಾರಿಗೆಲ್ಲ ಬೆಳಕು ಕೊಡ್ತದೆ? ಹಲ್ಲೆಲೂಯಾ. ಅದಕ್ಕೆ ಒಂದು ಫ್ಯಾಮಿಲಿಯಲ್ಲಿ ದೇವರು ಮೊದಲು ಒಬ್ಬರಿಗೆ ಆರಿಸ್ಕೋತಾರೆ. ಅಷ್ಟು ಮಂದಿ ಬರಂಗಿಲ್ಲ, ಎಲ್ಲರೂ ಒಂದೇ ಸಲ ಒಬ್ಬರೇ ಬರ್ತಾರೆ. ಯಾಕಂದ್ರೆ ಮೊದಲು ಅವ ಬೆಳಕಾಗಬೇಕು. ಹಲ್ಲೆಲೂಯಾ. ದೇವರು ನಮಗೆ ಯಾಕೆ ಆರಿಸ್ಕೊಂಡ್ರೆ ಗೊತ್ತಾ? ನಾವು ಅವ್ರಿಗಿಂತ ಭಯಂಕರ ಪಾಪಿಗಳಾಗಿದ್ದೀವಂತ. ಹಲ್ಲೆಲೂಯಾ. ನೀವು ಬೆಳಕಾಗಿದ್ದೀರಿ, ಆಗ ಮನೆಯವರೆಲ್ಲರಿಗೂ ಅದು ಬೆಳಕಾಗುವುದು ಅಂತೆ. ಆಫ್ಟರ್ 20 years 30 years ಆದರೂ ನಿನ್ನಿಂದ ಒಬ್ಬರು ಕೂಡ ಬದಲಾವಣೆ ಆಗ್ತಾ ಇಲ್ಲ ನಿನ್ನ ಮನೆಯವರು ಅಂದರೆ ನಿನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡ್ಕೊ. ಹಲ್ಲೆಲೂಯಾ. 20-30 years ಒಬ್ಬರು ಕೂಡ ನಿಮ್ಮ ಮನೆಯವ್ರ ರಕ್ಷಣೆ ಹೊಂದ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಅವ್ರದಲ್ಲ, ನಿನ್ನ ಬಲ ಐತೆ. ಹಲ್ಲೆಲೂಯಾ. ನಾವು ಅನ್ಕೋತೇವೆ ಭಾಳ ಕಠಿಣನ ರೀ, ಯಾವುದು ಅದ ರೀ. ಬಟ್ ಬೈಬಲ್ ಏನು ಹೇಳ್ತದೆ? ನೀನು ಲೋಕಕ್ಕೆ ಬೆಳಕಾಗಿದ್ದೆ. ಹಲ್ಲೆಲೂಯಾ. ಎಲ್ಲ ಲೈಟ್ ಆಫ್ ಮಾಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕತ್ತಲೆಯಲ್ಲಿ ಎಷ್ಟು ಭಯ ಇದೆ ಅಲ್ಲ, ಒಂದು ನಿಮಿಷ ಕೂಡ ಇರಕ್ಕೆ ನಮಗೆ ಇಷ್ಟ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಆದರೆ ಈಗ ಲೈಟ್ ಹಾಕು. ಬೆಳಕು ಅಂತ, ಇದು ಕತ್ತಲೆ ಅಂತ. ನಾ ಹೋಗಂಗಿಲ್ಲ, ಇವಾಗ ನಾ ಬಂದಿನ ಹೋಗಂಗಿಲ್ಲ ಅಂತ. ಹಾಂ, ಇಮ್ಮಿಡಿಯೇಟ್ ಆಗಿ ವಿದಿನ್ ಸೆಕೆಂಡ್ ಅದು ಕತ್ತಲೆ ಏನಾಯ್ತದು ಅಂದರೆ ಬೆಳಕಿನೂ ಅಷ್ಟು ಪವರ್ಫುಲ್ ಆಗಿದೆ, ಬೆಳಕು ಅಷ್ಟು ಪ್ರಭಾವ ಬೀರುವಂಥದ್ದಾಗಿದೆ. ನೀನು ಬೆಳಕು ನಿನ್ನ ಮನೆಯವರಿಗೆ ಆಗಲಿಲ್ಲ ಅಂತಂದರೆ ಅದು ಅವ್ರ ಪ್ರಾಬ್ಲಮ್ ಅಲ್ಲ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಒಂದು ಫ್ಯಾಮಿಲಿಯಲ್ಲಿ ಮೊದಲು ಒಬ್ಬರು ಬರ್ತಾರೆ, ಆಮೇಲೆ ಮತ್ತೆ ಹಲ್ಲೆಲೂಯಾ ಒಬ್ಬೊಬ್ಬರು ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಆ ಮನೆಯವರಿಗೆಲ್ಲ ಅದು ಏನಾಗಿರ್ತದೆ? ಬೆಳಕಾಗಿರ್ತದೆ. ಹಲ್ಲೆಲೂಯಾ. 100% ಬರ್ತಾರೆ. ದೇವ್ರ ವಾಕ್ಯ ಎಂದಿಗೂ ಸುಳ್ಳಾಗಂಗಿಲ್ಲ. ಯಾಕೆಂದರೆ ನೀನು ನಂಬಿದರೆ ನೀನು, ನಿನ್ನ ಕುಟುಂಬ ರಕ್ಷಣೆ, ನೀನು ಬೆಳಕು ಕೊಡುವವರೇ ಆಗೇ ಇರ್ತಿ. ಹಲ್ಲೆಲೂಯಾ. ನಿನ್ನ ಫ್ಯಾಮಿಲಿಯಿಂದ ಒಬ್ಬರಾದರೂ ಒಬ್ಬರು ಚೇಂಜ್ ಆಗೇ ಆಗ್ತಾರೆ. 100% ನೀನು ಬೆಳಕಾಗಿದ್ರೆ. ನೀನು ಕತ್ತಲಾಗಿದ್ರೆ, ಮಿಕ್ಸರ್ ಆಗಿದ್ರೆ, ಸಂಡೇ ಹಲ್ಲೆಲೂಯಾ, ಮಂಡೇ ಮುಕಾಬ್ಲಾ ಮಾಡ್ತಾ ಇದ್ರೆ, ಹಲ್ಲೆಲೂಯಾ. ಅವ್ರ ನೀಯೇ ನನಗೆ ಹೇಳ್ತಲೆ, ನೀನೇ ಮೊದಲು ಹೋಗಿ ಚರ್ಚಿಗೆ ಅಲ್ಲಿ ಹೋಗಿ ಅದು ಮಾಡಂತಾರೆ ಅವ್ರು. ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ಸಪ್ಪಗಾದರೆ ಇನ್ನೆಲ್ಲಿಂದ ರುಚಿ ಬಂತು. ಇನ್ನೊಂದು ಕಡೆ ವಾಕ್ಯ ಇದೆ, ಆ ಬೆಳಕೇ ಕತ್ತಲೆ ಆದರೆ ಆ ಕತ್ತಲೆ ಇನ್ನು ಎಷ್ಟನ್ನ ಬೇಕಂತೇಳಿ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಆ ಕಣ್ಣೇ ಕತ್ತಲೆ ಆದರೆ, ಅಂದರೆ ಆ ಬೆಳಕೇ ಕತ್ತಲೆ ಆದರೆ ಅದಕ್ಕೆ ಇನ್ನು ಯಾವುದರಿಂದ ಬೆಳಕು ಬರ್ತದೆ ಅಂತ ಹೇಳಿ. ನೀವು ಲೋಕಕ್ಕೆ ಉಪ್ಪಾಗಿ ಇರುವುದಾದರೆ, ಲೋಕಕ್ಕೆ ಬೆಳಕಾಗಿರುವುದಾದರೆ, ನಿಮ್ಮನ್ನು ನೀವು ಅಶುದ್ಧ ನಾನು ಮಾಡ್ಕೊಳ್ಳೋಂಗಿಲ್ಲ, ಮಿಕ್ಸರ್ ಮಾಡ್ಕೊಳ್ಳೋಂಗಿಲ್ಲ. ನಾನು ದೇವರ ಈ ಜೀವ ಮತ್ತು ಏನೆಲ್ಲ ಕೊಟ್ಟಿದ್ದಾರೆ ನನಗೆ ಸೀರಿಯಸ್ ಆಗಿ ತೆಗೆದುಕೊಳ್ತೇನೆ, ನಾನು ಸ್ಟಡಿ ಮಾಡ್ತೇನೆ, ನಾನು ಹಾರ್ಡ್ ವರ್ಕ್ ಮಾಡ್ತೇನೆ, ನನಗೆ ದೇವ್ರು ಏನು ತಲಾಂತ ಕೊಟ್ಟಿದ್ದಾರೋ, ಟ್ಯಾಲೆಂಟ್ ಕೊಟ್ಟಿದ್ದಾರೋ ಅದನ್ನು ಉಪಯೋಗ ಮಾಡ್ತೇನೆ. ನೀವು 10 months ಇದು ನೀವು ಡಿಸೈಡ್ ಮಾಡುವಾಗ, ನಾನು ರೀಲ್ಸ್ ನೋಡ್ತಾ 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 ಯಾವಾಗೋ ಎದ್ದೋ, ಯಾವಾಗೋ ಮಲ್ಕೊಂಡು, ಎಲ್ಲೋ ಬಿದ್ದೋ, ಎಲ್ಲೋ ಎದ್ದೋ, ಏನೋ ತಿಂದೋ, ಏನೋ ಕುಡ್ದೋ, ಏನೆಲ್ಲ ರೋಗ ತಗೊಂಡು. ಹಲ್ಲೆಲೂಯಾ. ದಾನಿಯೇಲ್ ಹೇಳ್ದ, ಇದೆಲ್ಲ ನನಗೆ ಫ್ರೀಯಾಗಿ ಬರ್ತಾ ಇದೆ, ಬಟ್ ನಾನೇನು ಮಾಡೋಂಗಿಲ್ಲ, ನನ್ನನ್ನು ಅಶುದ್ಧ ಮಾಡ್ಕೊಳಂಗಿಲ್ಲ. ಹಲ್ಲೆಲೂಯಾ. ಎಂಥ ಡ್ಯಾನಿಯಲ್ ಅವನು! ಏನಂದರೆ ಎಲ್ಲ ಲೋಕದವನಿಗೆ ಗುಲಾಮತನದಲ್ಲಿ ಒಯ್ದಿದ್ದಾರೆ, ಬಟ್ ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಅಶುದ್ಧ ಮಾಡ್ಕೊಳಂಗಿಲ್ಲ. ನೀನು ಇಂಥ ಊಟ ಮಾಡಲಿಲ್ಲ ಅಂದರೆ ಏನು ಸ್ವರ್ಗ ಹೋಗ್ತಿ? ಹಲ್ಲೆಲೂಯಾ. ನೀನು ವೀಕ್ ಆಗ್ತಿ. ಈ ರಾಜನ ಪದಾರ್ಥ ಅಂದರೆ ಮಾಂಸ ಇತ್ತು, ಭಯಂಕರ ಎಲ್ಲ ರೀತಿಯಾದಂಥ ಮಾಂಸ ತಿಂದಿ ಅಂದರೆ ನೀನು ಏನಾಗಿರ್ತಿ? ಪುಷ್ಟಿಯಾಗಿರ್ತಿ. ಆದರೆ ದಾನಿಯೇಲ್ ಹೇಳ್ತಾನೆ ಗೊತ್ತಾ, ಅವನು 10 days ಟೈಮ್ ಕೇಳ್ತಾ ಇದ್ದಾನೆ. ಅವನು ಎಷ್ಟು? ಹಲ್ಲೆಲೂಯಾ. ದೇವ್ರು ನಮಗೆ ಈ 10 months ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ದಾನಿಯೇಲ್ ಎಷ್ಟು ಕೇಳ್ದ? 10 days, 10 ದಿನವರೆಗೂ ನನಗೆ ಓನ್ಲಿ ವೆಜಿಟೇಬಲ್ ಕೊಡ್ರಿ, ನೀರು ಕೊಡ್ರಿ. ಅವಾಗ 10 days ನೀನು ಟೆಸ್ಟ್ ಮಾಡು, ಅವ್ರ ಮುಖಕ್ಕೂ ನಮ್ಮ ಮುಖಕ್ಕೂ ಟೆಸ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ ಅವನು. ಹಲ್ಲೆಲೂಯಾ. ಎಂಥ ಕಾನ್ಫಿಡೆನ್ಸ್ ಅವನಿಗೆ, ದಾನಿಯೇಲನಿಗೆ. ಆಫ್ಟರ್ 10 days ಅವ್ರು ನೋಡ್ತಾ ಇದ್ದಾರೆ, ಇವರು ನಾನ್ ವೆಜ್ ತಿಂದರು, ಕುಡಿದ್ರು, ಎಲ್ಲ ತಿಂದರು, ಮುಖ ನೋಡಿದ್ರೆ ಹೆಂಗೆ ಸಪ್ಪಗೈತೆ. ಹಲ್ಲೆಲೂಯಾ. ಇವರು ವೆಜ್ ತಿಂತಾ ಇದ್ದಾರೆ, ನೀರು ಕುಡಿತಾ ಇದ್ದಾರೆ, ವೆಜ್ ತಿಂತಾ ಇದ್ದಾರೆ, ನೀರು ಕುಡಿತಾ ಇದ್ದಾರೆ, ಅವ್ರ ಮುಖ ಕಳೆಯಿಂದ ತುಂಬಿದೆ.
ಗ್ಲೋರಿಯಿಂದ ತುಂಬಿದೆ ಅಂತ, ಮಹಿಮೆಯಿಂದ ತುಂಬಿದೆ. ಹಲ್ಲೆಲೂಯಾ. ನೀವು ಅಧ್ಯಾಯದಲ್ಲಿ ಈಗ ಊಟ ಮಾಡಿ ಬರ್ತೀರಲ್ಲ, ಮತ್ತೆ ಅಧ್ಯಾಯವನ್ನು ಓದ್ರಿ. ಯಾಕೆ ದೇವ್ರು ಅಂತ ಜ್ಞಾನ ಕೊಟ್ಟ ದಾನಿಯೇಲನಿಗೆ ಯಾಕೆ ದೇವ್ರು ಅಂತ ಒಂದು ಇನ್ಫ್ಲೂಯೆನ್ಸ್ ಅನ್ನು ಕೊಟ್ಟ ಗೊತ್ತಾ? ಅವನು ಡಿಸೈಡ್ ಮಾಡಿದ. ಹಲ್ಲೆಲೂಯಾ. ಅವನು ಏನು ಡಿಸೈಡ್ ಮಾಡಿದ ಅಂದರೆ, ನನ್ನನ್ನು ನಾ ಅಶುದ್ಧ ಮಾಡ್ಕೊಳಂಗಿಲ್ಲ. ಹಲ್ಲೆಲೂಯಾ. ಅಶುದ್ಧ ಆಲೋಚನೆಯಲ್ಲಿ, ಅಶುದ್ಧ ಮಾತುಗಳು, ಅಶುದ್ಧ ಕೇಳಿಸಿಕೊಳ್ಳುವುದು, ಇವ್ದು ಯಾವುದು ಕೂಡ ನಾವು ಈ 10 ಮಂತ್ಸ್ವರೆಗೂ ನಾವು ಪ್ರಾಕ್ಟೀಸ್ ಮಾಡಿದರೆ, ಹಲ್ಲೆಲೂಯಾ, ನಿಮ್ಮ 10 ಇಯರ್ಸ್, ಇದು ಪ್ರೊಫೆಟಿಕ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ಈ 10 ತಿಂಗಳು ನೀವು ಏನಾದರೂ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ನಿಮ್ಮ 10 ಇಯರ್ಸ್ ಅದು ಇದ್ದ ಹಾಗೆ ಇರಂಗಿಲ್ಲ. ಅದು ಹಲ್ಲೆಲೂಯಾ, ಬೇರೆ ಲೆವೆಲಲ್ಲೇ ಇರ್ತದೆ. ಅವಾಗ ಹೇಳ್ತೀರಿ 2025 26 ಫೆಬ್ರವರಿಗೆ ನಾನು ಯೂತ್ ಮೀಟಿಂಗ್ ಅಟೆಂಡ್ ಮಾಡಿದೆ. ಹಲ್ಲೆಲೂಯಾ. ಆ ಯೂತ್ ಮೀಟಿಂಗಲ್ಲಿ ನಾನು ಡಿಸೈಡ್ ಮಾಡಿದೆ, ನನ್ನನ್ನು ಅಶುದ್ಧ ಮಾಡ್ಕೊಳ್ಳೋಂಗಿಲ್ಲ. ಹಲ್ಲೆಲೂಯಾ. ಫ್ರೀಯಾಗಿ ಬರ್ತಾನೆ ಇರ್ತದೆ, ಮೊಬೈಲಲ್ಲಿ ಫ್ರೀಯಾಗಿ ಬರ್ತದೆ, ಎಲ್ಲ ಫ್ರೀ ಇದೆ ಇವಾಗ. ಹಲ್ಲೆಲೂಯಾ. ಬಟ್ ನಾವು ಡಿಸೈಡ್ ಮಾಡಬೇಕಾಗಿದೆ, ನಾನು ಏನು ಮಾಡೋಂಗಿಲ್ಲ, ಅಶುದ್ಧ ಮಾಡ್ಕೊಳ್ಳೋಂಗಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಡಿಸೈಡ್ ಮಾಡ್ತೀರಿ ಇವತ್ತು? ಈ 10 ಮಂತ್ಸ್ 2 ಮಂತ್ಸ್ ಹಂಗೆ ಕಳೆದಿದ್ದೀವಿ. ಈಗ ಹಿಂಗ ಮಾಡ್ತಾನೆ, ಎಲ್ಲೋ ಎದ್ದೋ, ಎಲ್ಲೋ ಬಿಟ್ಟೋ, ಎಲ್ಲೋ ಊಟ ತಿಂದೋ, ಎಲ್ಲೋ ಮಾಡ್ದೋ. ಈ 10 ಮಂತ್ಸ್ಗಾಗಿ ನೀವು ಯಾರು ಡಿಸೈಡ್ ಮಾಡ್ತೀರಿ? ನನ್ನನ್ನು ಅಶುದ್ಧ ಮಾಡ್ಕೊಳಂಗಿಲ್ಲ. ನನ್ನ ಲೈಫ್ ಏನು ಮಾಡ್ತೀನಿ ಗೊತ್ತಾ? ರೀಸೆಟ್ ಮಾಡ್ಕೊಳ್ತೀನಿ. ಅದೇನು, ಮೊಬೈಲಲ್ಲಿ ಕೆಲವೊಂದು ಫಂಕ್ಷನ್ ಆಗಲಿ ಅಂದರೆ ಲಾಸ್ಟಿಗೆ ಏನು ಓದ್ತಾರೆ ಗೊತ್ತಾ? ಅಂದರೆ ಮೊದಲಿಂದ ಚಾಲೂ ಆಗಲಿ ಅಂತ ಹೇಳಿ. ಹಲ್ಲೆಲೂಯಾ. ಸೊ ಇವತ್ತಿನಿಂದ ಸ್ಟಾರ್ಟ್ ಮಾಡ್ರಿ. ನಾನು ಬೈಬಲ್ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಕೆಲಸಕ್ಕೆ ಹೋಗ್ತೇನೆ, ಎಜುಕೇಷನ್ ಮಾಡ್ತೇನೆ, ನನಗೂ ಕಾಲೇಜ್ಗೆ ಹೋಗ್ತೀನಿ, ರೈಟ್ ಟೈಮಿಗೆ ಕಾಲೇಜ್ಗೆ ಹೋಗ್ತೀನಿ, ನಾನು ಓದ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ. ಇದು ಎಲ್ಲ ನೀವು ಮಾಡಿದರೆ ದೇವರು ದಯೆಯನ್ನು ಕೊಡ್ತಾರೆ. ದಾನಿಯೇಲನಿಗೆ ದಯೆ ಸಿಗ್ತಾ ಅಲ್ಲಿ? ಇಲ್ಲ ಅಂದರೆ ತಲೆನೇ ತೆಗಿಬೇಕಂತ ಹೇಳ್ತಾ ಇದ್ರು. ರಾಜನ ಮಾತಿಗೆ ಯಾರೂ ವಿರೋಧವಾಗಿ ಹೋಗಪ್ಲೇನೇ ಇಲ್ಲ. ಆದರೂ ಇವನು ಡಿಸೈಡ್ ಮಾಡ್ದ ದಾನಿಯೇಲನು ಅವರ ಪರವಾಗಿ, ಅಂದರೆ ಅವರ ಹೃದಯ ಇವನ ಪರವಾಗಿ ದಯೆ ಸಿಕ್ತು. ನೀವು ಯಾವಾಗ ದೇವರಿಗಾಗಿ ನಿಂತುಕೊಂಡು ನಾನು ದೇವರಿಗಾಗಿ ಜೀವಿಸ್ತೀನಿ ಅಂತ ಡಿಸೈಡ್ ಮಾಡ್ತೀರೋ, ಯಾರೆಲ್ಲ ನಿಮಗೆ ವಿರೋಧವಾಗಿ ಕಾರ್ಯ ಮಾಡ್ತಾ ಇದ್ದಾರೋ, ದೇವರು ಅವರ ಹೃದಯದಲ್ಲಿ ನಿಮ್ಮ ಪರವಾಗಿ ದಯೆಯನ್ನು ಹುಟ್ಟಿಸ್ತಾನೆ. ಅಂದರೆ ನಿಮಗಾಗಿ ಕೆಲಸ ಮಾಡೋದಕ್ಕಾಗಿ ಪ್ರಾರಂಭ ಮಾಡ್ತಾನೆ. ಅಲ್ಲಲ್ಲ, ಬಟ್ ನೀವು ಡಿಸೈಡ್ ಮಾಡಬೇಕು. ಅವನು ಡಿಸಿಷನ್ ಮಾಡ್ದ, ನನ್ನನ್ನು ಏನು ಮಾಡೋಂಗಿಲ್ಲ, ಅಶುದ್ಧ ಮಾಡ್ಕೊಳಂಗಿಲ್ಲ. ಅದಕ್ಕೆ ಪೌಲನು ಕೂಡ ಹೇಳ್ದ, ಒಬ್ಬನು ಹೀನರ ಸಹವಾಸವನ್ನು ಬಿಟ್ಟು ತನ್ನನ್ನು ತಾನು ಶುದ್ಧ ಮಾಡಿಕೊಂಡು. ನಮಗೆ ಭಾಳ ಫ್ರೆಂಡ್ಸ್ ಇಲ್ಲದೆ ಇರ್ಬೋದು, ಬಟ್ ಮೊಬೈಲ್ ಹೀನ ಸಹವಾಸ ಆಗಿರ್ಬೋದು. ಹಲ್ಲೆಲೂಯ. ಇದೆಲ್ಲ ನಮ್ಮ ಮೈಂಡನ್ನು ಏನು ಮಾಡ್ತಾ ಇದೆ ಗೊತ್ತಾ? ಅದು ಡಿಫೈಲ್ ಮಾಡ್ತಾ ಇದೆ, ನಮ್ಮ ಮನಸ್ಸನ್ನು ಅಶುದ್ಧವಾಗಿ ಮಾಡ್ತಾ ಇದೆ. ಅದಕ್ಕಾಗಿ ಇವಾಗಿನ ಯುವಕರಿಗೆ BP, ಶುಗರ್, ಡಿಪ್ರೆಷನ್, ಹಾರ್ಟ್ ಅಟ್ಯಾಕ್. 30 ಇಯರ್ಸ್ ಆಗಲ್ಲ ಹಾರ್ಟ್ ಅಟ್ಯಾಕ್ ಅವರಿಗೆ. ಅವಾಗ ಯಾವಾಗ ಹೇಳ್ತೀವಿ ನಾವು 60 ವರ್ಷಕ್ಕೆ 70 ವರ್ಷಕ್ಕೆ, ಇವಾಗ 25 ವರ್ಷಕ್ಕೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಯಾಕೆ? ಮೈಂಡ್ ವೀಕ್ ಮಾಡ್ಕೋತಾ ಇದ್ದಾರೆ ಅವ್ರು ಬರ್ತಾ. ಅದ್ರ ದೇವರು ನಮಗೆ ಎಂಥ ಕೃಪೆ ಕೊಟ್ಟಿದ್ದಾರೆ ನೋಡ್ರಿ. ಜೇನಿಗಿಂತ ರುಚಿ. ಹಲ್ಲೆಲೂಯ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರಿಂದ ಬರೋ ಪ್ರತಿಯೊಂದು ಮಾತಿನಿಂದ ಆತನು ಬದುಕ್ತಾನೆ ಅಂತೇಳಿ. ಇಂಥ ಒಂದು ಸತ್ಯವೇದ ವಾಕ್ಯಗಳು ನಮ್ಮಲ್ಲಿ ಇರುವಾಗ, ಹಲ್ಲೆಲೂಯ, ನಾವು ಹೆಂಗೆ ಸಪ್ಪಗಿರಕ್ಕೆ ಸಾಧ್ಯ? ಹೆಂಗೆ ನಾವು ಕತ್ತಲೆಯಲ್ಲಿರೋಕ್ಕೆ ಸಾಧ್ಯ? ಆದರೆ ನೀವು ಡಿಸಿಷನ್ ಮಾಡಬೇಕು ಇವತ್ತು. ಈ 10 ಮಂತ್ಸ್ ನಾನು ಯೂಸ್ ಮಾಡ್ಕೋತೇನೆ, 10 ಇಯರ್ಸ್ಗಾಗಿ ಇದು ಸೀಡನ್ನು ನಾನು ಬಿತ್ತುತ್ತೇನೆ. ಈ ನೆಕ್ಸ್ಟ್ ಸೆಷನ್ನಲ್ಲಿ ನೀವು ನಿಮ್ಮ ವರಗಳು ಹೇಗೆ ಅದು ಗೊತ್ತು ಮಾಡ್ಕೋಬೇಕು, ಆ ವರಗಳಲ್ಲಿ ನಾನು ಹೇಗೆ ಬೆಳಿಬೇಕು, ಡೆವಲಪ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಹಣ ನಿಮ್ಮ ಹಿಂದೆ ಬರ್ತದೆ. ನೀವು ಹಣದಿಂದ ಹೋಗಬೇಕಾಗಿಲ್ಲ. ಹಲ್ಲೆಲೂಯ. ಮಾಡ್ತೀರಾ? ಎಷ್ಟು ಜನ ಡಿಸೈಡ್ ಮಾಡ್ತೀರಿ ಇವತ್ತು? ಈ 10 ಮಂತ್ಸ್ ನನ್ನ 10 ಇಯರ್ಸ್ಗಾಗಿ ನಾನು ಸಿದ್ಧ ಮಾಡ್ತೀನಿ ಎಂಬುದಾಗಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿರಿ.